ದೇವರ ನಾಮಕ್ಕೆ ಉಂಟಾಗಲಿ. ತಿರುಗಿ ಲೂಕನ ಸುವಾರ್ತೆಗೆ ಬರೋಣ. 2ನೇ ಅಧ್ಯಾಯ. ನಲವತ್ತಿ 43ನೇ ವಾಕ್ಯ, 43, 44ನೇ ವಾಕ್ಯ ಓದಿಕೊಳ್ಳೋಣ. ಲೂಕ್ ಚಾಪ್ಟರ್ 2 verses 43 and 44. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ 1 ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. ನಾವು ಓದಿದ ವಾಕ್ಯಗಳು ದೇವರು ನಮಗೆ ಆಶೀರ್ವದಿಸಿ ದಯಪಾಲಿಸಲಿ. ತನ್ನ ಕೃಪೆಯಲ್ಲಿ, ನೀತಿಯಲ್ಲಿ, ಜ್ಞಾನದಲ್ಲಿ ನಾನು ಆಶ್ರಯಿಸಿ. ನಮಗೆ ಗೊತ್ತಿರುವ ಹಾಗೆ ಪಸ್ಕ ಹಬ್ಬ ಅದು ಆದ ನಂತರ ಈಸ್ಟ್ ಆಫ್ ಅನ್ಲಿವೆಂಡ್ ಬ್ರೆಡ್, ಹುಳಿಯಿಲ್ಲದ ರೊಟ್ಟಿಯ ಹಬ್ಬ. ಇದು 1 ದಿನ, ಆಮೇಲೆ 7 ದಿನ, 1+7 8 ಡೇಸ್ ಅವರು ಅಲ್ಲಿ ಇರಬೇಕಾಗಿತ್ತು. ಒಂದು ಟೈಮ್ ಹೋಗುವಾಗ 8 ದಿನ ಆದ ಮೇಲೆ ಮಾತ್ರ ಅವರಿಗೆ ತಿರುಗಿ ಬರಲಿಕ್ಕೆ ಆಗುತ್ತದೆ. ಅವರು ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಎಂದು ಕಾಣ್ತಾ ಇದೆ. ಅಂದ್ರೆ ಮಧ್ಯದಲ್ಲಿ ಎದ್ದು ಹೋಗಲಿಲ್ಲ. ಈ ಕೂಟಕ್ಕೆ ಬಂದರೆ ಇದು ಸೆಕೆಂಡ್ ಮೀಟಿಂಗ್, ಅದು ಇದರ ವಿಷಯವಲ್ಲ. ಕೆಲವರು ಆರಾಧನೆ ಅರ್ಧ ಭಾಗದಲ್ಲಿ ಅದು ನಿಲ್ಲಿಸಿ ರೊಟ್ಟಿ ತಿಂದು ವಾಪಸ್ಸು ಹೋಗುವವರಿದ್ದಾರೆ. ಕಾರಣಗಳು ಇರಬಹುದು. ಡ್ಯೂಟಿ ಇರುವವರಿಗೆ ಹೋಗಬೇಕು, ಮನೆಯಲ್ಲಿ ಬೆಡ್ ರಿಡನ್ ಜನರಿದ್ದರೆ ನೋಡಕ್ಕೆ ಹೋಗಬೇಕು, ಅದೆಲ್ಲ ಓಕೆ. ನ್ಯಾಯವಾದ ಕಾರಣಗಳಿಗೆ ಯಾವ ಅಡ್ಡಿ ಹೇಳ್ತಾ ಇದೆ. ಆದರೆ ಕೆಲವರ ಯೋಜನೆ ಏನಂದ್ರೆ ರೊಟ್ಟಿ ತಿಂದು ಹೋಗಬೇಕು ಅಷ್ಟೆ. ಫುಲ್ ಟೈಮ್ ಕೂರಕ್ಕೆ ನಮಗೆ 9:30ಗೆ ನಮ್ಮ ಸಭೆ ಸ್ಟಾರ್ಟ್ ಆಗುತ್ತೆ, ಆರಾಧನಾ ಸಮಯ. ಅಪ್ ಟು 12:30 ನಮ್ದು ಸಮಯ. ನಾವು ಸ್ವಲ್ಪ ಜಾಸ್ತಿ ಸಮಯ ಗಂಟೆಗಳೆಲ್ಲ ಆಗುತ್ತದೆ. ಕೆಲವರು 11:30 ಆಗುವಾಗ ಫಸ್ಟ್ ಸೆಷನ್ ಫಿನಿಶ್ ಆಗುತ್ತೆ, ಎದ್ದು ಹೋಗುತ್ತಾರೆ. ಆದರೆ ಡ್ಯೂಟಿಯೂ ಇಲ್ಲ, ಬೇರೆ ಏನೋ ಜವಾಬ್ದಾರಿಯೂ ಇಲ್ಲ, ಸಾಕಪ್ಪ ಮಾಡಿ ಹೋಗುವರಿದ್ದಾರೆ. ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ಆ ರೀತಿಯಾಗಿ ಮಧ್ಯದಲ್ಲಿ ಎದ್ದು ಹೋದ ಒಬ್ಬನನ್ನು ಕುರಿತು ನಾವು ಕಾಣುತ್ತೇವೆ. ಯಾರು? ಅಧ್ಯಾಯ ಅದನ್ನ 30ನೇ ವಾಕ್ಯ ಓದುವಾಗ, ಜಾನ್ ಚಾಪ್ಟರ್ 13 verse 30 ಅಲ್ಲಿ ನಾವು ನೋಡುವಂಥದ್ದು, ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು. ಯಾರು ಹೋದನು? ಯೂದನು, ಇಸ್ಕರಿಯೋತ ಯೂದನು. ಈ ತುತ್ತನ್ನು ತೆಗೆದುಕೊಂಡ ಕೂಡಲೇ ಅವನು ಹೊರಗೆ ಹೋದನು. ಯಾಕೆ ಹೋದನು? ಒಂದು ಕಾರಣವಿದೆ. 27ನೇ ವಾಕ್ಯದಲ್ಲಿ, ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಏನಾಯ್ತು? ಸೈತಾನನು ಅವನೊಳಗೆ ಹೊಕ್ಕೆನು. ಯಾಕೆ ಸೈತಾನ ಒಳಗೆ ಹೊಕ್ಕಿದ್ದು?
ಅವನ ಮನಸ್ಸಿನಲ್ಲಿ ಯೇಸು ಕರ್ತನ ಮೇಲೆ ಒಂದು ಬೇಸರ ಇತ್ತು. ಯಾವಾಗ ಇತ್ತು? ಕರ್ತನು ಅವನನ್ನು ಗೆದರಿಸಿದ. ಯಾವಾಗ? 12ನೇ ಅಧ್ಯಾಯಕ್ಕೆ ಬರುವಾಗ ಅದನ್ನ 7ನೇ ವಾಕ್ಯ, ಆಗ ಯೇಸು ಈಕೆಯನ್ನು ಬಿಡು, ನನ್ನನ್ನು ಹೊಣೆದಾಡುವ ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಇದು 5ನೇ ವಾಕ್ಯದಲ್ಲಿ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲವ ಅಂದನು. ಆ ಮರಿಯಳು ಕರ್ತನ ಪಾದದಲ್ಲಿ ಸುರಿಸಿದ ತೈಲವು, ಅದನ್ನ ಬೆಲೆ ಅವನು ಲೆಕ್ಕ ಮಾಡಿದ. ಎಷ್ಟಿದೆ? 300 ಹಣ. ಒಂದು ದಿನದ ಕೂಲಿ 1 ಹಣ. ನಾವು ಕಾಣ್ತಾ ಇದ್ದೇವೆ ಬೇರೆ ಭಾಗದಲ್ಲಿ. ಇದು ಹೆಚ್ಚು ಕಡಿಮೆ 1 ವರ್ಷದ ಬೆಲೆ ಬಾಳುವ ತೈಲ. 1 ವರ್ಷ 300 ರೂಪಾಯಿ, ಅದಕ್ಕಿಂತಲೂ ಜಾಸ್ತಿ ಇರುವಂತ ಒಂದು ತೈಲ. ಆ ತೈಲಕ್ಕೆ ಬೆಲೆ ಲೆಕ್ಕ ಮಾಡಿದ ಯಾರು? ಯೂದನು. ಅವನು ಹೇಳಿದ, ಇದು ಮಾರಿಬಿಟ್ಟು ಬಡವರಿಗೆ ಕೊಡಬಹುದಲ್ಲ. ಕರ್ತನಿಗೆ ಯಾಕೆ ಇದು ಸುರಿಸಿದ್ದು? ಕರ್ತನಿಗೆ ಯಾಕೆ ಇದು ಸಮರ್ಪಿಸಿದ್ದು? ಇದು ಬಡವರಿಗೆ ಕೊಡಬಹುದಲ್ಲ. ಕರ್ತನು ಗದರಿಸಿದ. ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಇದನ್ನು ಇಟ್ಟುಕೊಳ್ಳಲಿ ಎಂಬುದಾಗಿ. ಅವನು ಬೇಸರ ಆಯಿತು. ಆಮೇಲೆ ಅವನು ಹೋದನು ಮಹಾಯಾಜಕರಿಗೆ ಹೋಗಿ. ನಾವು ಬೇರೆ ಸುವಾರ್ತೆಗಳು ಕೂಡ ನೋಡುವಾಗ ಅದು ಕಾಣ್ತಾ ಇದೆ. ನೀವು ಎಷ್ಟು ಕೊಡ್ತೀರಾ? ನಾನು ತೋರಿಸಿಕೊಡ್ತೀನಿ ಅವನನ್ನು. ಅವರು 30 ರೂಪಾಯಿ ಅಗ್ರಿಮೆಂಟ್ ಆಯಿತು. 1 ತಿಂಗಳ ಕೂಲಿ 30 ರೂಪಾಯಿ. 1 ತಿಂಗಳ ಕೂಲಿಗಾಗಿ ಯೂದನು ಕರ್ತನನ್ನು ಬಿಟ್ರೆ ಮಾಡಿದನು, ಒಪ್ಪಿಸಿಕೊಟ್ಟನು. 1 ತಿಂಗಳ ಕೂಲಿ. ಇದು ಈ ಒಳಗಡೆ ಕರ್ತನ ಮೇಲೆ ಕೋಪ, ಸಿಟ್ಟು, ಅದು ಕ್ಷಮಿಸಿ ಬಿಡದೆ, ಬಗೆಹರಿಸದೆ ಏನಾಯ್ತು? ತುತ್ತನ್ನು ತೆಗೆದುಕೊಂಡಾಗ ಏನಾಯ್ತು? ಸೈತಾನನು ಅವನೊಳಗೆ ಹೊಕ್ಕನು. ಓಕೆ, ನಮಗೇನಾದ್ರೂ ಲೆಸನ್ ಇದೆಯಾ ಇದರಿಂದ? ಹೇಳಕ್ಕೆ ಭಯ ಆಗುತ್ತಾ ಇದೆ. ಯಾರ ಮೇಲೆಯಾದರೂ ಬೇಸರಗೊಂಡು ಕ್ಷಮೆ ಕೊಡದೆ ತಪ್ಪನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ತನ ಮೇಜಿನಲ್ಲಿ ಪಾಲುಗೊಂಡರೆ ಏನಾಗುತ್ತೆ? ಸೈತಾನನು ಹೊಕ್ಕುತ್ತಾ ಇಲ್ಲವ ಅದು ಸೆಕೆಂಡರಿ, ಆದರೆ ಅದು ಸಮಸ್ಯೆಗಳಿಗೆ ಗುರಿಯಾಗುತ್ತದೆ. ಆಸಕ್ತಿ ನಷ್ಟವಾಗುತ್ತದೆ, ಆತ್ಮೀಯ ಆಸಕ್ತಿ ನಷ್ಟವಾಗುತ್ತದೆ. ಅದರಿಂದ ಕರ್ತನ ಮೇಜಿನಲ್ಲಿ ಪಾಲುಕೊಳ್ಳುವುದನ್ನು ಮುಂಚಿತವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿಸಬೇಕು. ಮಾತನಾಡಿ ಬಿಟ್ಟು ಬಿಡಬೇಕಾದ್ದು ಬಿಟ್ಟು ಬಿಡಬೇಕು, ಕ್ಷಮಿಸಿ ಬಿಡಬೇಕಾದ್ರೆ ಕ್ಷಮಿಸಿ ಬಿಡಬೇಕು, ಕ್ಷಮ ಕೇಳಬೇಕಾದ್ದು ಕ್ಷಮ ಕೇಳಬೇಕು. ಇದಾಗಿ ಸಂಧಾನವಾದ ನಂತರ ಕಾಣಿಕೆಯನ್ನು, ಆರಾಧನೆಯನ್ನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿದರೆ ಚೈತನ್ಯ, ಸಂತೋಷ, ಬೆಲ ಎಲ್ಲ ಆಗುತ್ತದೆ. ದೇವರು ಸಹಾಯ ಮಾಡಲಿ. ಓಕೆ, ಇದು ಈ ಹಬ್ಬದ ಲೂಕನ ಸುವಾರ್ತೆಗೆ ತಿರುಗಿ ಬರೋಣ. ಹಬ್ಬದ ದಿನಗಳನ್ನು ಪೂರೈಸಿಕೊಂಡು ಅವರು ತಿರುಗಿ ಹೋದರು. ನಾನು 43ನೇ ವಾಕ್ಯ ಜಂಬು ಮಾಡಿ 44ನೇ ವಾಕ್ಯಕ್ಕೆ ಬರುತ್ತಾ ಇದೆ. ಅಂದರೆ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು. ತಂದೆ ತಾಯಿಗಳು ಅದನ್ನು ತಿಳಿಯಲಿಲ್ಲ. ಯೇಸು ಕರ್ತನು ಯೆರೂಸಲೇಮಿನಲ್ಲಿ ಉಳ್ಕೊಂಡನು. ತಂದೆ ತಾಯಿಗಳು ಅದನ್ನು ತಿಳಿಯಲಿಲ್ಲ. 2 ಪಾಯಿಂಟ್ ಮಾತ್ರ ಹೇಳಿ ಮುಂದುವರಿಯೋಣ. ಮೊದಲನೇದು, ಯೇಸು ತಂದೆ ತಾಯಿಗಳ ಪರ್ಮಿಷನ್ ಕೇಳಬೇಕಲ್ಲವ? ಓಕೆ, ಹೇಗೆ ತೋಚುತ್ತದೆ? ನಾನು ಸ್ವಲ್ಪ ಕೂಡ ಕೆಲಸ ಇದೆ, ಇಲ್ಲಿ ಇರ್ತೀನಿ, ನೀವು ಹೋಗಿ ಹೇಳಿ
ಅದು ತಿಳಿಯಪಡಿಸಬೇಕಲ್ವ? ಕರ್ತನದು ಮಾಡಲಿಲ್ಲ. ಓಕೆ, ಯಾಕೆ ಮಾಡಲಿಲ್ಲ? ತಿಳಿಸಿದ್ರೆ ಏನಾಗುತ್ತೆ? ಇಲ್ಲಿರಬೇಡ, ಬನ್ನಿ, ಕರ್ಕೊಂಡು ಹೋಗುದು ಬಲವಂತವಾಗಿ. ಅದರಿಂದ ಹೇಳಲಿಲ್ಲ. ಓಕೆ, ಏನಾದರೂ ಪಾಠ ಇದೆಯಾ ಅದರಲ್ಲಿ? ಕರ್ತನ ಮೇಲೆ ಹೇಳುತ್ತಾನೆ 49ನೇ ವಾಕ್ಯದಲ್ಲಿ, ನನ್ನನ್ನು ಹುಡುಕಿದ್ದೇನು, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದು ನಿಮಗೆ ತಿಳಿಯಲಿಲ್ಲವೇ? ಕನ್ನಡ ಅಷ್ಟು ಸ್ಪಷ್ಟವಲ್ಲ. ಡೋಂಟ್ ಯು ನೋ ದಟ್ ಐ ಹ್ಯಾವ್ ಟು ಡೂ ಮೈ ಫಾದರ್ಸ್ ಬಿಸಿನೆಸ್? ನನ್ನ ತಂದೆಯ ಕಾರ್ಯಗಳಲ್ಲಿ ನಾನು ನಿರತನಾಗಿರಬೇಕೆಂದು ನಿಮಗೆ ತಿಳಿಯಲಿಲ್ಲವೇ? ಅರ್ಥ ಆಯ್ತಲ್ಲ? ಯಾಕೆ ಪರ್ಮಿಷನ್ ಕೇಳಲಿಲ್ಲ? ಭೂಸಂಬಂಧವಾದ ತಂದೆ ತಾಯಿಗಳಿಗಿಂತಲೂ ನನ್ನನ್ನು ಕಳುಹಿಸಿದ ತಂದೆಯ ಚಿತ್ತವನ್ನು ಪೂರೈಸುವುದೇ ದೊಡ್ಡದು. ದಟ್ ಇಸ್ ಇಂಪಾರ್ಟೆಂಟ್. ಹಂಗಾದ್ರೆ ಯಾವ ಪಾಠ ಕಲಿಯಬೇಕು? ಕರ್ತನ ಚಿತ್ತ, ಕರ್ತನ ಆಜ್ಞೆ ಎಂಬುದಾಗಿ 100% ಮಂದಟ್ಟಾಗಿರುವ ವಿಷಯದಲ್ಲಿ ಯಾರ ಸಪೋರ್ಟು, ಯಾರ ಪರ್ಮಿಷನು ನಮಗೆ ಬೇಕಾಗಿಲ್ಲ. ಬೇಕಾ ರಕ್ಷಣೆ ಹೊಂದಲಿಕ್ಕೆ? ನಾನು ಅಮ್ಮ ಹತ್ರ ಮಾತಾಡಿ ಕೇಳಿ ಅವರು ಒಪ್ಪುವುದಾದ್ರೆ ರಕ್ಷಣೆ ಹೊಂದುತ್ತೀನಿ. ಆಗುತ್ತಾ? ಇಲ್ಲ. ನನಗೆ ದೀಕ್ಷಾಸ್ನಾನ ಆಗಬೇಕು, ಆದರೆ ಅಪ್ಪನ ಕಾಲಾನಂತರ ನಾನು ದೀಕ್ಷಾಸ್ನಾನ, ಅವರಿಗೆ ಬೇಸರ ಆಗುತ್ತೆ. ನಾನು ದೀಕ್ಷಾಸ್ನಾನ ಹೊಂದಿದರೆ ಅವ್ರಿಗೂ ಬೇಸರ ಆಗುತ್ತೆ. ಅದಕ್ಕೆ ಅಗತ್ಯವಿದೆಯಾ? ನಮ್ಮಲ್ಲಿ ಒಬ್ಬ ಸಹೋದರನಿದ್ದನು. ಅವನು 10th ಪಾಸ್ ಆದಾಗ ಅವನು ಹೇಳಿದ, ಅಪ್ಪ ನನಗೆ ಸುವಾರ್ಥ ಸೇವೆಗೆ ಹೋಗಬೇಕು, ಬೈಬಲ್ ಕಾಲೇಜಲ್ಲಿ ಸ್ಟಡಿ ಮಾಡಬೇಕು. ಅಪ್ಪನು ಹೇಳಿದೆಂದು, ಮಗನೇ 10th ಪಾಸ್ ಆದ ಮೇಲೆ ಹೋದ್ರೆ ಏನ್ ಪ್ರಯೋಜನ? ಕನಿಷ್ಠ ಪಕ್ಷ PUC ಆದರೂ ನೀವು ಸ್ಟಡಿ ಮಾಡಿ ಅನಂತರ ಹೋಗು. ಅವನು PUCಗೆ ಸೇರಿಕೊಂಡ. PUC ಆದ ನಂತರ, ಅಪ್ಪ ನನಗೆ ಬೈಬಲ್ ಕಾಲೇಜಲ್ಲಿ ಹೋಗಬೇಕು. ಈ ಕಾಲದಲ್ಲಿ PUCಗೆ ಏನು ಬೆಲೆ ಇಲ್ಲ, ಡಿಗ್ರಿ ಆದ ಮೇಲೆ ಹೋಗು. ಡಿಗ್ರಿ ಆಯಿತು. ಈಗ ಬೈಬಲ್ ಕಾಲೇಜಲ್ಲಿ ಸೇರಬೇಕೆಂಬ ಆಸಕ್ತಿ ನಷ್ಟವಾಯಿತು. ಆಮೇಲೆ ಸ್ವಲ್ಪ ಕಾಲ ನಮ್ಮ ಸಭೆಯಲ್ಲಿ ಇದ್ದನು. ಈಗ ಅವನು ನಮ್ಮ ಸಭೆಯಲ್ಲಿ ಇಲ್ಲ, ಹಿಂಜಾರಿ ಹೋದನು. ಕಾರಣ ಯಾರು? ತಕ್ಕ ಸಮಯದಲ್ಲಿ ಅವನಿಗೆ ಕಳುಹಿಸಿ ಬಿಡಬೇಕಾಗಿತ್ತು ಬೈಬಲ್ ಕಾಲೇಜಿಗೆ. ದೇವರ ಅಪಾಯಿಂಟ್ಮೆಂಟ್ ಇತ್ತು ಅವನ ಮೇಲೆ. ತಂದೆಗೆ ಅದು ಗೊತ್ತಾಗಲಿಲ್ಲ, ಪೇರೆಂಟ್ಸ್ ಒಪ್ಪಿಕೊಳ್ಳಲಿಲ್ಲ. ಈಗ ಅವನು ಇಲ್ಲ, ನಂಬಿಕೆಯಲ್ಲಿ ಇಲ್ಲ, ಬೇರೆ ಚರ್ಚ್ಗೆ ಹೋದನು. ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ನಂಬದ ಒಂದು ಚರ್ಚ್ಗೆ ಹೋದನು. ಅದರಿಂದ ದೇವರ ಚಿತ್ತ ಎಂಬುದಾಗಿ ಮಂದಟ್ಟಾಗಿರುವ ವಿಷಯದಲ್ಲಿ ನಮಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ರಕ್ಷಣೆ ಹೊಂದಲಿಕ್ಕೆ, ದೀಕ್ಷಾಸ್ನಾನ ಆಗ್ಲಿಕ್ಕೆ, ಕರ್ತನ ಸೇವೆಗೆ ದೇವರು ಕರೆಯುವಾಗ ಹೋಗಬೇಕು, ತೀರ್ಮಾನ ಮಾಡಬೇಕು. ಅದರಿಂದ ಕರ್ತನು ಕೇಳಲಿಲ್ಲ, ತಂದೆ ತಾಯಿಗಳಿಗೆ ಪರ್ಮಿಷನ್ ಕೇಳಲಿಲ್ಲ. ಡೋಂಟ್ ಯು ನೋ ದಟ್ ಐ ಹ್ಯಾವ್ ಟು ಡೂ ಮೈ ಫಾದರ್ಸ್ ಬಿಸಿನೆಸ್? ತಂದೆಯ ಕಾರ್ಯಗಳನ್ನು ಪೂರೈಸಲಿಕ್ಕೆ ನಾನು ಬಂದಿದ್ದೇನೆ, ಅದೇ ಮುಖ್ಯ ಕಾರ್ಯ. ಆ ತಿಳುವಳಿಕೆ ಎಷ್ಟನೇ ವಯಸ್ಸಿನಲ್ಲಿ ಕರ್ತನಲ್ಲಿತ್ತು? ಎಷ್ಟು ವಯಸ್ಸಾಗಿದೆ? 12 ವರ್ಷದಲ್ಲಿ ಗೊತ್ತು. ನಮಗೆ ಎಷ್ಟು ವರ್ಷ ಆಯಿತು? ನನಗೆ 59. ಕರ್ತನ ಕಾರ್ಯಗಳೇ ಮುಖ್ಯ ಕಾರ್ಯ, ಅದನ್ನು ಪೂರೈಸಬೇಕು ಎಂಬ ಆ ಧೈರ್ಯ, ಆ ಬಯಕೆ, ಆ ನಿರ್ಧಾರ ಈಗಲೂ ನಮ್ಮಲ್ಲಿ ಇದೆಯಾ? ಅದೇ ಮುಖ್ಯ ಕಾರ್ಯ ಎಂಬುದಾಗಿ ಅನೇಕರಲ್ಲಿ ಇಲ್ಲ. ಕೆಲಸ ಇಲ್ಲಾದ್ರೆ, ಡ್ಯೂಟಿ ಇಲ್ಲಾದ್ರೆ, ಗೆಸ್ಟ್ಗಳು ಇಲ್ಲಾದ್ರೆ, ತಲೆನೋವು ಇಲ್ಲಾದ್ರೆ ಮಾತ್ರ ವರ್ಷಕ್ಕೆ ಬರ್ತದೆ, ಅಲ್ಲಾದ್ರೆ ಬರುವುದಿಲ್ಲ. ಆ ದೇವರ ಕಾರ್ಯಗಳೇ ಮುಖ್ಯ ಎಂಬುದಾಗಿ ಇರುವ ಆ ಕನ್ವಿಕ್ಷನ್ ಅವರಲ್ಲಿ ಇಲ್ಲ. ಇದು ಕರ್ತನಲ್ಲಿ ಇತ್ತು 12ನೇ ವಯಸ್ಸಿನಲ್ಲಿ. ನಿಮಗೆ ಗೊತ್ತಿಲ್ಲವ, ನಾನು ನನ್ನ ತಂದೆಯ ಚಿತ್ತವನ್ನು ಪೂರೈಸಬೇಕು, ಆತನ ವಿಷಯಗಳಲ್ಲಿ ನಿರತನಾಗಿರಬೇಕು, ಗೊತ್ತಿಲ್ಲವೇ ನಿಮಗೆ? ಎರಡನೇ ಪಾಯಿಂಟ್ ಏನಂದ್ರೆ, ಮಕ್ಕಳು ಜೊತೆ ಇದ್ದಾರಾ ಇಲ್ಲವಾ ಎಂಬುದನ್ನು
ತಂದೆ ತಾಯಿಗಳು ನಿರೀಕ್ಷಿಸಬೇಕು. ಅವರು ದೇ ಹ್ಯಾವ್ ಟು ಅಬ್ಸರ್ವ್, ಅವರು ತಿಳ್ಕೊಂಡಿರಬೇಕು. ಮಗಳನ್ನು ಬೆಂಗಳೂರಿಗೆ ಕಳುಹಿಸಿದ. ಅಲ್ಲಿ ಹತ್ತಿರ ಯಾವ ಚರ್ಚ್ ಇದೆ, ಕನೆಕ್ಟ್ ಮಾಡಿ ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ. ಅವಳು ಆರಾಧನೆಗೆ ಹೋಗುತ್ತಾ ಇದೆಯಾ ಇಲ್ಲವೋ ಗೊತ್ತಿಲ್ಲ. ಮಗನನ್ನು ಬೇರೆ ಕಡೆಗೆ ಕಳುಹಿಸಿದ. ಅವನು ಎಲ್ಲಿದ್ದಾನೆ, ಅವನ ಗೆಳೆಯರು ಯಾರು, ಅವನು ಚರ್ಚಿಗೆ ಹೋಗುತ್ತಾ ಇದೆಯಾ, ಇದು ನಾವು ವೆರಿಫಿಕೇಶನ್ ಮಾಡಬೇಕಲ್ವಾ? ಅಲ್ಲಿ ಇರುವ ಸೇವಕರೊಟ್ಟಿಗೆ ಕನೆಕ್ಷನ್ ಕೊಡಬೇಕಲ್ವಾ? ಇದು ಕೊಡದೆ ಸುಮ್ಮನೆ ಬಿಟ್ಟಿದೆ, ನಿಯಂತ್ರಣ ಇಲ್ಲದೆ. ಆಮೇಲೆ ಪೊಲೀಸರಿಂದ ಕೋಲ್, ಬೇಗ ಬರಬೇಕು, MDMA ಮಗನು ಆ ಗುಂಪಿನಲ್ಲಿ ಸೇರಿಕೊಂಡಿದೆ. ಆವಾಗ ಅಯ್ಯೋ ಬ್ರದರ್ ಪ್ರಾರ್ಥನೆ ಮಾಡಿ, ಪಾಸ್ಟರ್ ಪ್ರಾರ್ಥನೆ ಮಾಡಿ, ಕಾರಣ ಮಗನು ಸಿಕ್ಕಿಕೊಂಡಿದೆ. ಮಕ್ಕಳು ಎಲ್ಲಿ ಇದ್ದಾರೆ, ಅವರು ಆರಾಧನೆಗೆ ಅಟೆಂಡ್ ಮಾಡುತ್ತಾ ಇದೆಯಾ, ಮನೆಯಿಂದ ಬಿಟ್ಟರೆ ಕಾಲೇಜಲ್ಲಿ ತಲುಪುತ್ತಾ ಇದೆಯಾ, ಅವರ ಕೆಲವೊಮ್ಮೆ ಸ್ಕೂಲಲ್ಲಿ ಆದರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಹೋಗಬೇಕು. ಸಾಮಾನ್ಯವಾಗಿ ಪೇರೆಂಟ್ಸ್ ಹೋಗ್ತಾ ಇಲ್ಲ. ಅವರೇನ್ ಮಾಡುತ್ತಾರೆಂದ ನಮಗೂ ಗೊತ್ತಿಲ್ಲ. ಅವರ ಟೀಚರ್ಸ್ನ ನಂಬರ್ ಬೇಕು. ಈಗ ಫಿನ್ನಿ ಕೆಂಗೇರಿಯಲ್ಲಿ ಕೆಲಸ ಮಾಡಕ್ಕೆ ಹೋಗಿದ್ದಾನೆ. ನಾನು ಡೇವಿಡ್ ಗಂಡತ್ ಅವ್ರಿಗೆ ಕಾಲ್ ಮಾಡಿ ಕನೆಕ್ಷನ್ ಕೊಟ್ಟಿದ್ದೆ. ಆಮೇಲೆ ಅವನ ಸ್ನೇಹಿತರ ಕೆಲವರ ನಂಬರ್ಗಳು ನನ್ನಲ್ಲಿದೆ. ಅವನು ಕಾಲ್ ಮಾಡಿ ಸಿಕ್ಕಿಲ್ಲ ಆದ್ರೆ ಸ್ನೇಹಿತರಿಗೆ ಕೇಳ್ತದೆ ಎಲ್ಲಿ ಹೋಗಿದೆ ಅಂತ. ಆ ಥರ ಕನ್ಫ್ಯೂಷನ್ ಆಗಬಾರದು. ನಮ್ಮ ಸಮಯದಲ್ಲಿ ಸಭೆಯಿಂದ ಕಳುಹಿಸಲ್ಪಟ್ಟು ಬರುವ ಎಲ್ಲ ಯಂಗ್ಸ್ಟರ್ಸ್ನ ಪೇರೆಂಟ್ಸ್ ನಂಬರ್ ನಮ್ಮಲ್ಲಿದೆ. ಅವರೊಂದು ವಾರ ಆಬ್ಸೆಂಟ್ ಆದರೆ ನಾವು ಮೆಸೇಜ್ ಕಳಿಸ್ತೇವೆ, ಬ್ರದರ್ ಯುವರ್ ಡಾಟರ್ ಈಸ್ ಆಬ್ಸೆಂಟ್ ಟುಡೇ, ಲೆಟ್ ದಮ್ ನೋ ದಟ್ ಶಿ ಈಸ್ ಆಬ್ಸೆಂಟ್. ಅದು ಅಟ್ಲೀಸ್ಟ್ ಇಲ್ಲಿ ಅದು ಮಾಡಬೇಕಾದದು ಅಗತ್ಯವಾಗಿದೆ. ಓಕೆ, ಅಷ್ಟು ಹೇಳಿ ನೆಕ್ಸ್ಟ್ ವಾಕ್ಯಕ್ಕೆ ಬರೋಣ. ಅದನ್ನು ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವೆನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದನು. ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವೆನು ಎಂದು ಭಾವಿಸಿ, ಊಹಿಸಿ ಅವರು ಹೊರಟರು. ಯೇಸು ಗುಂಪಿನ ಅವರ ಜೊತೆ ಇದ್ದಾನ ಇಲ್ಲವ ಎಂಬುದನ್ನು ಅವರು ಅದು ವೆರಿಫೈ ಮಾಡಲಿಲ್ಲ. ಇದೆ ಎಂಬುದಾಗಿ ಭಾವಿಸಿಕೊಂಡು ಪ್ರಯಾಣ ತೊಡಗಿದರು. ನಮ್ಮ ಜೀವಮಾನದಲ್ಲಿ ಯೇಸು ನಮ್ಮ ಸಂಗಡ ಇದ್ದಾನ ಇಲ್ಲವ ಎಂಬುದನ್ನು ನಾವು ವೆರಿಫೈ ಮಾಡಬೇಕು. ಕರ್ತನು ಇದ್ದಾನ ಇಲ್ಲ. ಕೆಲವರಿಗೆ ತಪ್ಪು ಸಂಭವಿಸಿದೆ. ಸಂಸೋನನು ಇಲ್ಲ, ಕರ್ತನ ಜೊತೆ ಇದ್ದಾನೆ, ಏನ್ ಮಾಡಿದ್ರು ಪರವಾಗಿಲ್ಲ. ಆಮೇಲೆ ಅವನ ಕೂದಲೆಲ್ಲ ಕತ್ತರಿಸಿ ಬಿಟ್ಟ ಅನಂತರ ದಲೀಲ ಹೇಳಿದ, ಸಂಸೋನನೇ ಈಗೋ ಫಿಲಿಸ್ತೀರು ಬರುತ್ತಾರೆ. ಅವನೇನು ಅದೇನು ಪರವಾಗಿಲ್ಲ, ನನ್ನಲ್ಲಿ ಶಕ್ತಿ ಇದೆ, ಫಿಲಿಸ್ತೀರೆಲ್ಲ ಅವರ ಆರು ಬಂದರು ನಾನು ಭಿನ್ನ ಆಗುತ್ತೆ. ಆಯ್ತಾ, ಫಿಲಿಸ್ತೀರು ಹಿಡಿದು ಕಣ್ಣು ತೆಗೆದು ಹಾಕಿ, ಕಣ್ಣಿನ ಮೂಲಕ ಪಾಪ ಒಂದು ಕಣ್ಣು ತೆಗೆದು ಹಾಕಿ. ಕರ್ತನು ನಮ್ಮ ಸಂಗಡ ಇದ್ದಾನೆ. ಇದು ನಾವು ಪರಿಶೋಧನೆ ಮಾಡಿ ಮಂದಟ್ಟು ಮಾಡಿಕೊಳ್ಳಬೇಕು. ಓಕೆ, ಯಾವ ವಿಷಯಗಳಲ್ಲಿ ನಾವು ಮಂದಟ್ಟು ಮಾಡಿಕೊಳ್ಳಬೇಕು? ಊಹಿಸಿಕೊಂಡು ಪ್ರಯಾಣ ಮಾಡಬಾರದು. ನಮ್ಮ ಕ್ರೈಸ್ತ ಜೀವಿತ ಊಹಿಸಿಕೊಂಡು ಅಥವಾ ಭಾವಿಸಿಕೊಂಡು ಪ್ರಯಾಣ ಮಾಡಬಾರದು. ಯಾವ ಯಾವ ವಿಷಯಗಳಲ್ಲಿ ನಾವು ಇದು ವೆರಿಫಿಕೇಶನ್ ಮಾಡಬೇಕು, ಆ ಒಂದು ಕಾರ್ಯವನ್ನು ಹೇಳಿ ಬೇಗನೆ ಮುಗಿಸ್ತೀನಿ. ಮೊದಲನೇದಾಗಿ, ರಕ್ಷಣೆ ಹೊಂದದೆ, ನಿಜವಾಗಿ ರಕ್ಷಣೆ ಹೊಂದದೆ, ರಕ್ಷಣೆ ನಾನು ಹೊಂದಿದೆ ಎಂಬುದಾಗಿ ಭಾವಿಸಿಕೊಂಡು ಪ್ರಯಾಣ ಮಾಡಬಾರದು. ರಕ್ಷಣಾ ವಿಷಯದಲ್ಲಿ ನಾನು ಯೋಜನೆ ಮಾಡುವುದೆಲ್ಲ ವಿಶ್ವಾಸಿಗಳೆಂಬುದಾಗಿ ಅದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡುತ್ತಾ ಇಲ್ಲ. ರಕ್ಷಣೆ ಹೊಂದಿದ್ದೀರಾ? ಗೊತ್ತಿಲ್ಲ. ನಾನು ಚಿಕ್ಕಂದಿನಿಂದಲೇ ಇಲ್ಲಿ ಸಭೆಗೆ ಬರ್ತಾ ಇದೆ.
ನಾನು ಹಾಡಿದ ಹಾಡುಗಳಲ್ಲಿ ಲೆಕ್ಕ ಮಾಡಿದರೆ ಈಗೊಂದು 2000 ಹಾಡುಗಳು, ಅಲ್ಲಾದ್ರೆ 50,000 ಹಾಡುಗಳು ಹಾಡಿದೆ. ನನಗೆ ಗೊತ್ತು, ವಾಕ್ಯ ಎಲ್ಲ ಗೊತ್ತು. ಯೆಹೋವ ನನ್ನ ಕುರುಬನು, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ನಾನೇ ಮಾರ್ಗ ಸತ್ಯ ಜೀವನು ಆಗಿದ್ದೇನೆ, ಎಲ್ಲ ವಾಕ್ಯಗಳು ಗೊತ್ತು. ನೀವು ಯೇಸುಕರ್ತನನ್ನು ವೈಯಕ್ತಿಕವಾಗಿ ಮನಪೂರ್ವಕವಾಗಿ ಹೃದಯದಲ್ಲಿ ಸ್ವೀಕಾರ ಮಾಡಿ ರಕ್ಷಣೆ ಹೊಂದಿದ್ದೀರಾ? ಅತ್ತನ ಏನೂ ಇಲ್ಲ, ನಾನು ಗುಂಪಿನಲ್ಲಿ ಹೋಗ್ತಾ ಇದೆ. ಬಿ ಕೇರ್ಫುಲ್. ಕಾರಣ ಪ್ರಾಣ ಬಿಟ್ಟ ನಂತರ ರಕ್ಷಣೆ ಹೊಂದಲಿಕ್ಕೆ ಅವಕಾಶ ಇದೆಯಾ? ಧನವಂತನು ಸತ್ತನು, ಅವನನ್ನು ಹೂಣಿಟ್ಟನು, ಕಣ್ಣು ತೆರೆದಾಗ ಎಲ್ಲಿದ್ದಾನೆ? ಯಾದನ ಸ್ಥಳದಲ್ಲಿ. ಇನ್ನು ಅಲ್ಲಿಂದ ಬಿಡುಗಡೆ ಇಲ್ಲ. ಒಮ್ಮೆ ಪಾತಾಳದಲ್ಲಿ ಬಿದ್ದರೆ ಅಲ್ಲಿಂದ ಬಿಡುಗಡೆ ಇಲ್ಲವೇ ಇಲ್ಲ. ಎಷ್ಟೊಂದು ವಾಕ್ಯ ಈ ವಿಷಯ ಸಂಬಂಧವಲ್ಲ, ಆದರೂ ಅದು ಈ ಯೋಬನ ಪುಸ್ತಕದಲ್ಲಿ ಮನೋಹರವಾದ ಅಂದವಾದ ಒಂದು ವಾಕ್ಯ ಇದೆ. ಯೋಬನ ಪುಸ್ತಕ 7ನೇ ಅಧ್ಯಾಯ, ಐ ಥಿಂಕ್ 11ನೇ ವಾಕ್ಯ, 7ನೇ ಅಧ್ಯಾಯ ಅಲ್ಲ, 9ನೇ ವಾಕ್ಯ, ಚಾಪ್ಟರ್ 7 verse 9. ಅಲ್ಲಿ ಏನು ಓದುತ್ತಾ ಇದೆ? ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಒಮ್ಮೆ ಪಾತಾಳದಲ್ಲಿ ಬಿದ್ದರೆ ಬಿಡುಗಡೆ ಇಲ್ಲವೇ ಇಲ್ಲ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಅದರಿಂದ ಕಣ್ಣು ತೆರೆದಿರುವಾಗ, ಮೂಗಿನಲ್ಲಿ ಉಸಿರಿರುವಾಗ, ಪ್ರಜ್ಞೆ ಇರುವಾಗ ಈಗಲೇ ಸುಪ್ರಸನ್ನತೆಯ ಕಾಲ, ಈಗಲೇ ರಕ್ಷಣೆಯ ದಿವಸ. ಇವತ್ತು ರಕ್ಷಣೆ ಹೊಂದಿಲ್ಲ ಆದರೆ ನಿಮ್ಮ ಗತಿ ಏನೆಂದು ಹೇಳಲಿ? ಅದರಿಂದ ಊಹದಲ್ಲಿ ಪ್ರಯಾಣ ಮಾಡಬಾರದು. ರಕ್ಷಣೆಯ ವಿಷಯದಲ್ಲಿ ಊಹದಲ್ಲಿ ಪ್ರಯಾಣ ಮಾಡಬಾರದು. ಕರ್ತನ ಬರೋಣ ಆದ ಮೇಲೆ ಚಾನ್ಸ್ ಇಲ್ಲ. ಕ್ರೈಸ್ತ ವಿರೋಧಿ ಅವನ ನಂಬರು ಕೈಯಲ್ಲಿ ಹಾಕಬಾರದು, ಹಣೆಯ ಮೇಲೆ ಹಾಕಬಾರದು. ಹಾಕಿಲ್ಲ ಆದರೆ ಕೊಂದು ಬಿಡುತ್ತದೆ. ಆ ಸಮಯದಲ್ಲಿ ರಕ್ಷಣೆ ಹೊಂದಬೇಕಾದ್ರೆ ಪ್ರಾಣವನ್ನೇ ಕೊಡಬೇಕು. ಈಗ ರಕ್ಷಣೆ ಉಚಿತ, ಅದರಿಂದ ರಕ್ಷಣೆ ಹೊಂದದವರು ರಕ್ಷಣೆ ಹೊಂದಬೇಕು, ತಪ್ಪಿ ಹೋಗಬಾರದು. ಒಂದೇ ಒಂದು ಲೈಫ್, ಈ ಲೈಫಲ್ಲಿ ರಕ್ಷಣೆ ಹೊಂದಬೇಕು. ಓಕೆ, ನಮ್ಮ ಟೈಮ್ ಆಯ್ತಾ? ಓಕೆ, ಇದನ್ನ ಬಗ್ಗೆ ಸ್ವಲ್ಪ ಕೂಡ ಒಂದು ಇನ್ನು 3-4 ಕಾರ್ಯಗಳಿವೆ. ಜಸ್ಟ್ ಪಾಯಿಂಟ್ ಹೇಳಿ ತಿರುಗಿ ಬರೋಣ. ದೇವರು ಕರೆಯದೆ, ದೇವರ ಕರೆವಿಕೆ ಇಲ್ಲದೆ, ದೇವರು ಕರೆದಿದೆ ಎಂಬ ಊಹದಲ್ಲಿ ಸುವಾರ್ಥ ಸೇವೆಗಾಗಿ ಹೊರಡಬಾರದು. ಅಲ್ಲಿ ಚೆನ್ನಾಗಿದೆ ಈ ಪ್ರೊಫೆಷನ್, ನನಗೂ ಇದು ನೋಡುವಾಗ ಪರವಾಗಿಲ್ಲ, ಅದರಿಂದ ಇದೆಲ್ಲ ಈಗ ನೋಡುವಾಗೆಲ್ಲ ಸಮಾಧಾನ ಇದೆ, ಇಲ್ಲಿ ನಿಲ್ಲುವಾಗಲೂ ಸಮಾಧಾನ ಇದೆ. ಆದರೆ ಕಷ್ಟಗಳೆಲ್ಲ ಇದರ ಹಿಂದೆ. ಒಮ್ಮೆ ಒಬ್ಬರು ಮಧುರ ಎಂಬ ದೇಶಕ್ಕೆ ಹೋದ ಸ್ವಾರ್ಥ ಸೇವೆಗಾಗಿ. ಎಮ್ಮಿ ಚೆರಿಯನ್, ಕೇರಳದಲ್ಲಿ ಅನೇಕ ಹಾಡುಗಳು ಬರೆದಿರುವ ಪ್ರಸಂಗಕನಾಗಿರುವ ಒಬ್ಬನು ಮಧುರ ಎಂಬ ದೇಶದಲ್ಲಿ ಹೋಗಿ ಸೇವೆ ಪ್ರಾರಂಭಿಸಿದಾಗ ಯಾರು ಇಲ್ಲ ವಿಶ್ವಾಸಿಗಳು. ಈಗಲೆಲ್ಲ ಒಂದು 100 ವರ್ಷ ಹಿಂದೆ ನಡೆದ ಘಟನೆ. ಯಾರು ಇಲ್ಲ. ಆವಾಗ ಒಬ್ಬ ಫಾರಿನರ್ ಹತ್ತಿರ ಏನೋ ತಿರುನೆಲ್ವೇಲಿಯಲ್ಲೇ ವಾಸ ಮಾಡುತ್ತಾ ಇದೆ. ಇವರಿಗೆ ಮನೆಯಲ್ಲಿ ಕಷ್ಟ, ಮಕ್ಕಳನ್ನು ಸಾಕಲಿಕ್ಕೆ ಆಗುತ್ತಾ ಇಲ್ಲ, ಎಲ್ಲಾ ತರದ ಕಷ್ಟಗಳು. ಆ ಫಾರಿನರ್ ಅನ್ನು ಹೋಗಿ ಭೇಟಿ ಮಾಡಿ ಎಲ್ಲ ತಿಳಿಸಿದೆ, ನನಗೆ ಕಷ್ಟ ಇದೆ, ಯಾರು ಹೆಲ್ಪ್ ಆಗಿಲ್ಲ. ಅವರು ಹೇಳಿದೆ, ಮಿಸ್ಟರ್ ಸೈಮನ್, ನೀವು ಟೀಚರ್ ಆಗಿದ್ದರು, ಎಲ್ಲ ಬಿಟ್ಟು ಬಿಟ್ಟು ರಿಸೈನ್ ಮಾಡಿ ಈ ಮಧುರ ದೇಶಕ್ಕೆ ಬಂದಿರಲ್ಲ. ಹೌದು ಹೌದು ಸರ್, ಮಧುರ ದೇಶಕ್ಕೆ. ನಿನ್ನನ್ನು ಯಾರು ಕರೆದಿದ್ದರು ಈ ದೇಶಕ್ಕೆ ಬರಕ್ಕೆ?
ಅದು ಕರ್ತನೆ ಕರೆದಿದ್ದಾನೆ. ಆತನು ನನ್ನನ್ನು ಕರೆದಿದೆ ಈ ಬರಕ್ಕೆ. ಕರೆಕ್ಟಾಗಿ ಆ ಕನ್ವಿಕ್ಷನ್ ಸಿಕ್ಕಿದ ನಂತರ ನಾನು ಬಂದೆ. ಮಿಸ್ಟರ್ ಸೈಮನ್, ಆ ಕರೆದವನು ಈಗಲೂ ಜೀವನದೊಂದಿದ್ದೀರಾ? ಕರೆದವನು ಈಗಲೂ ಇದ್ದೀರಾ? ಆಗ ಅವರಿಗೆ ಅದೊಂದು ಟಚ್ ಆಯಿತು. ಓ ಕರ್ತನೆ, ಸೋರಿ, ಇವರ ಹತ್ರ ಇದು ಹೇಳಬಾರದಾಗಿತ್ತು. ಮನೆಗೆ ಹೋಗಿ ಅವರೊಂದು ಒಳ್ಳೆ ಹಾಡು ಬರೆದು, ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ, ಮಲಯಾಳದಲ್ಲಿ, യേശു ക്രിസ്തു ജീവിക്കുന്നു, പരലോകത്തിൽ ജീവിക്കുന്നു ಹಾಡು. ಅದನ್ನ ಟೂನಲ್ಲಿ ನಮ್ಗೊಂದು ಹಾಡಿದೆ, ಅದು ಆಶಯದ ವ್ಯತ್ಯಾಸ. ಯೇಸು ಕರ್ತನು ಉಯಿರ್ತು ಜೀವಿಸುತ್ತಾನೆ ಹಾಡು, ಫೇಮಸ್ ಹಾಡದು. ಇದು ಕರ್ತನ ಕರೆಯುವಿಕೆ ಇಲ್ಲದೆ ಸೇವೆಗೆ ಬಂದರೆ ಏನಾಗುತ್ತದೆ? ನಾವೆಲ್ಲರ ಮನುಷ್ಯರಲ್ಲಿ ಆಶ್ರಯಿಸಬೇಕಾಗುತ್ತದೆ. ಅದರಿಂದ ಕರೆಯುವಿಕೆ ಇಲ್ಲದೆ ಸೇವೆಗೆ ಬರಬಾರದು. ಅನೇಕ ವಾಕ್ಯಗಳು ಅದನ್ನ ಅಡಿಷನಲ್ ಆಗಿದೆ, ನಾನು ಅದಕ್ಕೆ ಹೋಗುತ್ತಾ ಇಲ್ಲ. 3, ದೇವರು ನೇಮಿಸದ ಸೇವೆಗಳನ್ನು ಮಾಡಬಾರದು. ಸೇವೆಯಲ್ಲಿ ಬಂದರೆ, ರಕ್ಷಣಾ ಮಾರ್ಗದಲ್ಲಿ ಬಂದರೆ ದೇವರು ನಮಗೆ ಒಂದೊಂದು ಜವಾಬ್ದಾರಿ ಒಪ್ಪಿಸಿಕೊಟ್ಟಿರಬಹುದು. ಒಪ್ಪಿಸಲ್ಪಡದ ಸೇವೆಗಳು ಮಾಡಬಾರದು. ಇಸ್ರಾಯೇಲಿನ ಮೊದಲನೇ ಅರಸನ ಹೆಸರು ಸೌಲನು. ಸೌಲನಿಗೆ ಅರಸುತನವನ್ನು ಕೊಟ್ಟಿದ್ದಾನೆ ದೇವರು, ಯಾಜಕತ್ವ ಕೊಡಲಿಲ್ಲ. ಅವನೇನ್ ಮಾಡಿದ್ದಾನೆಂದ್ರೆ, ಅವನು ಯಜ್ಞವನ್ನು ಅರ್ಪಿಸಿದ. ಫಸ್ಟ್ ಸ್ಯಾಮುವೇಲ್ 13ನೇ ಅಧ್ಯಾಯ 8-9 ವಾಕ್ಯಗಳು ಓದುವಾಗ, ಫಸ್ಟ್ ಸ್ಯಾಮುವೇಲ್ 13ನೇ ಅಧ್ಯಾಯ ಅದನ್ನ 8-9 ವಾಕ್ಯಗಳು ಓದುವಾಗ, 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. 9ನೇ ವಾಕ್ಯ, ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ನೋಡಿ, ಸೌಲನು ಮಾಡಬಾರದಾದ ಆ ಸೇವೆಯನ್ನು ಮಾಡಿದನು. ಅವನಿಗೆ ಅದು ಒಪ್ಪಿಸಿಕೊಡಲಿಲ್ಲ. ಅವನು ಅರಸನು, ಅವನು ಯಜ್ಞ ಅರ್ಪಿಸಲಿಕ್ಕೆ ಪರ್ಮಿಷನ್ ಇಲ್ಲ ದೇವರಿಂದ. ಆದರೂ ಅವನದು ಮಾಡಿದ. ಕಾರಣ ಸಮುವೇಲನು ಲೇಟ್ ಆಯಿತು. ಆದರೆ ಅರ್ಪಿಸುತ್ತಾ ಇರುವಾಗಲೇ ಸಮುವೇಲನು ಬಂದನು. 11ನೇ ವಾಕ್ಯ, ಇದೇನು ನೀನು ಮಾಡಿದೆ ಎಂದು ಕೇಳಲು ಅವನು, ಜನರು ಚದರಿ ಹೋಗುವುದನ್ನು, ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು, ಫಿಲಿಸ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರೋಧವಾಗಿ ಕೊಂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತ್ಯ ವರ್ಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡನು ಅಂದನು. ಸಿಚುವೇಶನ್ ಅದಾಗಿತ್ತು, ಅದರಿಂದ ನಾನೊಂದು ಮಾಡಿದ. ನಮ್ಮಲ್ಲಿ ಏನ್ ಹೇಳಿದ? ಅರಸುತನಕ್ಕೆ ತೀರ್ಮಾನ ಆಯಿತು. ದೇವರಾದ ಯೆಹೋವನ ಆಜ್ಞೆಯನ್ನು ನೀನು ಕೈಕೊಳ್ಳಲಿಲ್ಲ. ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ 14ನೇ ವಾಕ್ಯ, ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ನೋಡಿ, ಅವನ ಅರಸುತನಕ್ಕೆ ಅಂತ್ಯವಾಯಿತು, ಅವನು ತಪ್ಪಾದ ಕಾರ್ಯವು ಮಾಡಿದರಿಂದ. ಅದರಿಂದ ನಮಗೆ ಪಾಠ ಅಂದ್ರೆ, ದೇವರು ದಯಪಾಲಿಸಿರುವ ಸೇವೆಗಳು ಮಾತ್ರ ಮಾಡಬೇಕು. ಅಲ್ಲ, ಅವರು ಕರೀತಾ ಇದೆ, ನನ್ನನ್ನು ಅವರು ಪ್ರೆಸಿಡೆಂಟ್ ಮಾಡಕ್ಕೆ ಹೋಗ್ತಾ ಇದೆ. ಆರ್ಗನೈಸೇಷನ್ ಅಲ್ಲಿ ನಾನು ಪ್ರೆಸಿಡೆಂಟ್, ಒಳ್ಳೆ ಪೊಸಿಷನ್. ದೇವರು ನಿಮಗೆ ಪರ್ಮಿಷನ್ ಕೊಟ್ಟಿದೀಯಾ? ಅಲ್ಲ, ಅದು ಗೊತ್ತಿಲ್ಲ ಅಂದ್ರೆ ಹೋಗಬೇಡ. ಗೊತ್ತಿದ್ರೆ ಹೋಗು. ಅಲ್ಲ, ಅವರು ತೀರೋದ್ರು, YMF ಅಲ್ಲಿ ಈಗ ಯಾರು ಇಲ್ಲ, ನನ್ನನ್ನು ಕರೀತಾ ಇದೆ, ನಾನು ಹೋದ್ರೆ ಸರಿ ಮಾಡ್ತೀನಿ ಅಲ್ಲಿ.
ಓಕೆ, ದೇವರ ಕರೀಲಿಕ್ಕೆ ಇದೆಯಾ, ಅದು ಮಾಡಕ್ಕೆ. ಇದ್ದರೆ ಹೋಗು, ಇಲ್ಲಾದ್ರೆ ಹೋಗಬಾರದು. ಯಾಕೆ? ದೇವರು ಕೊಟ್ಟಿರುವ ಆ ಪದವಿಯನ್ನು, ಆ ಸೇವೆಯನ್ನು ನಷ್ಟವಾಗಬೇಕು. ಅದರಿಂದ ನಮಗೆ ದೇವರು ಕೊಡದ ಸೇವೆಗಳು, ಪದವಿಗಳು ಅದಕ್ಕೆ ಹೋಗಬಾರದು. 4ನೇದು, ದೇವರು ಪ್ರತಿಯೊಬ್ಬರಿಗೂ ವರಗಳು ಕೊಟ್ಟಿದ್ದಾನೆ. ಕೆಲವರಿಗೆ ಪ್ರಸಂಗ ಮಾಡಕ್ಕೆ ಬರ, ಬೈಬಲ್ ಕ್ಲಾಸ್ ಮಾಡಕ್ಕೆ ಬರ, ವೈಯಕ್ತಿಕವಾಗಿ ಸುವಾರ್ತೆ ಸಾರಕ್ಕೆ ಬರ, ಸಹಾಯ ಮಾಡಕ್ಕೆ ಬರ, ಅನೇಕ ವರಗಳು ಇರ್ತದೆ. ಅದು ಯಾವುದೆಂದು ತಿಳ್ಕೊಂಡು ಅದನ್ನೇ ಪ್ರಜ್ವಲಿಸಬೇಕು. ಈಗ ನನಗೆ ಪ್ರಸಂಗ ಮಾಡಕ್ಕೆ ವರ ಇಲ್ಲ, ಆದರೆ ಹೇಳ್ತಾ ಇದೆ, ಬ್ರದರ್ ಬಂದು 15 ನಿಮಿಷ ಮಾಡಿ. ಪ್ರಸಂಗ ಮಾಡಕ್ಕೆ ವರ ಇಲ್ಲದ ನಾನು ಪ್ರಸಂಗ ಮಾಡಿದರೆ ಏನಾಗುತ್ತೆ ಭವಿಷ್ಯ, ಅದರ ಪರಿಣಾಮ? ಡ್ರೈವಿಂಗ್ ಗೊತ್ತಿಲ್ಲದವನನ್ನು ಗಾಡಿ ಓಡಿಸಿದರೆ ಆ ಗಾಡಿಯಲ್ಲಿ ನೀವು ಕೂರ್ತೀರಾ? ಬ್ರದರ್ ನೀ ಒಳ್ಳೆ ಮನುಷ್ಯ, ಓಡಿಸಿ ಸ್ವಲ್ಪ ಸಮಯ. ದೇವರೇ, ಕಷ್ಟ. ಆ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗಿರಬಹುದು, ಎಲ್ಲ ಸರಿ, ಆದರೆ ಡ್ರೈವಿಂಗ್ ಸೀಟ್ ಕೊಡಬಾರದು. ಬೇರೆ 40 ಜನರಿದ್ದಾರೆ ಗಾಡಿಯಲ್ಲಿ, ಬೆಸಲ್ಲಿ. ಡ್ರೈವಿಂಗ್ ಗೊತ್ತಿಲ್ಲದೊಬ್ಬನನ್ನು ಡ್ರೈವರ್ ಆಗಿ ಸೀಟ್ ಕೊಟ್ಟಿದ್ದರೆ ಏನಾಗುತ್ತೆ ಪರಿಣಾಮ? ಆಕ್ಸಿಡೆಂಟ್ ಆಗುತ್ತೆ. ಇಲ್ಲ, ಅನೇಕ ಸಭೆಗಳಲ್ಲಿ ಆಕ್ಸಿಡೆಂಟ್ ನಡೆಯುತ್ತಾ ಇದೆ. ಗೊತ್ತಿಲ್ಲದವರು, ಕೃಪಾವರ ಇಲ್ಲದವರು ಅದು ಮಾಡುವಾಗ ಜನರಿಗೆ ಬೇಸರ, ಕಷ್ಟ. ಇದನ್ನು ಫಿನಿಶ್ ಮಾಡಿ ಹೋಗಬಹುದಾಗಿದ್ದ ಯೋಜನೆ. ಅದರಿಂದ ಅದು ತಿಳ್ಕೊಳ್ಳಬೇಕು, ನನಗೆ ವರ ಇದೆಯಾ. 5ನೇದಾಗಿ, ನಾವು ಈ ಸಭೆಯಲ್ಲಿ ಹುಟ್ಟಿ ಬೆಳೆದವರು ಅಲ್ಲ, ಹೊರಗಿನಿಂದ ಬಂದವರು ಇದ್ದಾರೆ, ಸ್ತೋತ್ರ. ಎಲ್ಲಾ ಸಭೆಗಳು ನಂಬುವುದೇನೆಂದರೆ ನಮ್ಮ ಸಭೆ ಪರ್ಫೆಕ್ಟ್ ಅಲ್ವಾ? ಎಲ್ಲಾ ಸಭೆಯವರು ನಂಬುವುದು ನಮ್ಮ ಸಭೆ ಕರೆಕ್ಟ್ ಡಾಕ್ಟ್ರಿನ್. ಒಂದಕ್ಕೋಸ್ಕರ ಅದೇ ಮಾಡ್ತಾರೆ, ನಾವು ಇದು ಮಾಡ್ತಾರೆ, CSI ಮಾಡ್ತಾರೆ, ಕ್ಯಾಥಲಿಕ್, ರೋಮನ್ ಕ್ಯಾಥಲಿಕ್. ನಾವೇ ಪಾರಂಪರ್ಯವಾಗಿ ಪೇತ್ರನ ಕಾಲದಲ್ಲಿ ನಾವಿರುವವರು, ಎಲ್ಲರೂ ಅವರವರ ಸಭೆ. ಆದ್ರೆ ಆ ರೀತಿಯಾಗಿ ನಾವು ನಂಬಿಕೊಳ್ಳಬಾರದು ಯಾವ ಬೋಧನೆಗಳು. ನಾವೇನ್ ಮಾಡಬೇಕು? ನಾವು ಬಿಗಿಯಾಗಿ ಹಿಡ್ಕೊಂಡಿರುವ ಬೋಧನೆಗಳು ವಾಕ್ಯಕ್ಕೆ ಅನುಸಾರವಾಗಿ ಇದೆಯಾ ಇಲ್ಲವಾ ಎಂಬುದನ್ನು ಪರಿಶೋಧನೆ ಮಾಡಿ ಮಂದಟ್ಟಾಗಿ ಅದು ನಂಬಿಕೊಳ್ಳಬೇಕು. ಒಂದು ದೃಷ್ಟಾಂತ ನೋಡುವಾಗ ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ನಾವು ಬೆರೋದವರನ್ನು ಕುರಿತು ನಾವು ಕಾಣುತ್ತೇವೆ. ಬೆರಿಯನ್ಸ್, Acts chapter 17 verse 11 ಅಲ್ಲಿ ಓದುವಂಥದ್ದು, ಆ ಸಭೆಯವರು ಬೆರೋಯಕ್ಕೆ ಬಂದರು. 10ನೇ ವಾಕ್ಯದಲ್ಲಿ, ಆ ಸಭೆಯವರು ಥೆಸಲೋನಿಕ್ಯದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಪ್ರಸಂಗಕನು ಯಾರಾಗಿದ್ದನು? ಅಪೊಸ್ತಲನಾದ ಪೌಲನು. ಅಪೊಸ್ತಲನಾದ ಪೌಲನು ಪ್ರಸಂಗ ಮಾಡುವಾಗ ಅದು ಪರಿಶೋಧನೆ ಮಾಡಬೇಕಾದ ಅಗತ್ಯ ಇದೆಯಾ? ಆದರೆ ಬೆರೋವದವರು ಅದು ಮಾಡಿದಾಗ ಅವರು ಸಂದೇಹ ಪಡುವರೆಂಬುದಾಗಿ ದೂರ ಹೇಳಲಿಲ್ಲ ಪವಿತ್ರಾತ್ಮನು. ಅವರು ಮಾಡಿದ ಉತ್ತಮವಾದದ್ದು, ಇಟ್ ಈಸ್ ಎಕ್ಸಲೆಂಟ್ ಥಿಂಗ್. ಅದೇ ಉತ್ತಮವಾದ ಕಾರ್ಯ. ಪರಿಶೋಧನೆ ಮಾಡಿ ಅಂಗೀಕರಿಸಬೇಕು. ಯಾರು ಪ್ರಸಂಗ ಮಾಡಿದರೂ ಡೈರೆಕ್ಟ್ ಆಗಿ ಸ್ವೀಕರಿಸಬಾರದು, ಪರಿಶೋಧನೆ ಮಾಡಬೇಕು. ಅಲ್ಲದಿದ್ದರೆ ಊಹದಲ್ಲಿ ನಾವು ಹೋಗಬೇಕಾದ ಅಗತ್ಯ ಬರುತ್ತೆ. ನಾವು ಹಿಡಿದದ್ದು ಕರೆಕ್ಟ್ ಎಂಬುದಾಗಿ ಪರಿಶೋಧನೆ ಮಾಡದೆ ಹೋದರೆ. 6ನೇದಾಗಿ ಊಹದಲ್ಲಿ ಪ್ರಯಾಣ ಮಾಡುವ ವಿಷಯ ಹೇಳ್ತಾ ಇದೆ. ನಮ್ಮ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಾಗಿದ್ದೇವೆ, ಎಲ್ಲರೂ ಸಹೋದರ ಸಹೋದರಿಗಳಾಗಿದ್ದೇವೆ ಅಲ್ವಾ? ಎಲ್ಲರೂ ಸಹೋದರಿ. ನಾನು ಯಾವಾಗಲೂ ಕರ್ತನೇ, ನಾನು ಪ್ರಸಂಗ ಮಾಡುವುದನ್ನು ಮುಂಚೆ ಈ ಪ್ರಸಂಗ ಕೇಳುವವರನ್ನ ಪ್ರೀತಿ ಮಾಡಕ್ಕೆ ನನಗೆ ಪ್ರೀತಿ ಕೊಡು, ಪ್ರೀತಿ ಮಾಡಕ್ಕೆ ಸಹಾಯ ಮಾಡು,
ಪ್ರೀತಿಯಿಂದ ಮಾತಾಡಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನ ಹೇಳುವಂಥದ್ದು, ಆದರೆ ಪ್ರೀತಿಯಿಂದ, ಕನಿಗರದಿಂದ, ದಯೆಯಿಂದ ಮಾತಾಡಕ್ಕೆ ಸಹಾಯ ಮಾಡು. ಪ್ರೀತಿ ತುಂಬಿಸು. ಪ್ರೀತಿ ಕೊಟ್ಟಿದ್ದಾನೆ ಕರ್ತನು. ರೋಮ 5:5 ದೇವರು ನಮ್ಮ ಹೃದಯಗಳಲ್ಲಿ ಪ್ರೀತಿ ರಸವು ಎಷ್ಟು ಸುರಿಸಿದೆ? 1 ಲೀಟರ್ ಹೇರಳವಾಗಿ ಸುರಿಸಿದ್ದಾನೆ. ಹೃದಯದಲ್ಲಿ ಇದೆ, ಅದನ್ನು ಪ್ರಕಟವಾಗಬೇಕು. ಅದಕ್ಕೆ ಸಹಾಯ ಮಾಡು ಪವಿತ್ರಾತ್ಮನ ಮುಖಾಂತರ ಅಂತ ಹೇಳ್ತಾ ಇದ್ದೆ. ಓಕೆ, ಈಗ ಸಭೆಯಲ್ಲಿ ನಾವು ಏನಾದರೂ ತಪ್ಪು ಮಾಡುವಾಗ ಯಾರು ತಿದ್ದು ಮಾಡಿಲ್ಲ ಆದ್ರೆ ಏನಾಗುತ್ತೆ? ನಮಗೆ ಆ ಸಭೆ ತುಂಬಾ ಇಷ್ಟ ಆಯ್ತಲ್ಲ, ಮೊಬೈಲಲ್ಲಿ ಯಾರೇನು ನಾನೇನು ಮಾಡಿದ್ರು ಯಾರೇನು ಕೇಳುವುದಿಲ್ಲ, ಅದಿಷ್ಟ. ಆದ್ರೆ ಇನ್ನೊಂದು ಸಭೆ ಹೋದಾಗ ತಪ್ಪು ಮಾಡಿದ ತಕ್ಷಣ ಯಾರಾದ್ರೂ ಬಂದು, ಹಿರಿಯರು ಯಾರಾದ್ರೂ ಬಂದು, ಅಲ್ಲಿ ವಿಶ್ವಾಸಿ ಬಂದು, ಏನ್ ಮಾಡಿದೀರಾ, ಮಾಡಿದ್ ಸರಿಯಲ್ಲ. 4 ಜನರಿದ್ರು, ಎಲ್ಲರೂ 8 ವಾಕ್ಯ ಇತ್ತು, ಎಲ್ಲರೂ 2 ವಾಕ್ಯಗಳು ಓದಬೇಕೆಂದು ಅನೌನ್ಸ್ ಮಾಡಿದಾಗ ನೀ ಯಾಕೆ 3 ವಾಕ್ಯ ಓದಿದೆ? ತಪ್ಪೇನೂ ಇಲ್ಲ. ಆದರೆ ಪರಿಜ್ಞಾನದಲ್ಲಿ ಮಾಡಬೇಕಾದ ಕಾರ್ಯ ನೀ ಯಾಕೆ 3-4 ವಾಕ್ಯಗಳು ಓದಿದೆ, ಮಿಕ್ಕದವರಿಗೆ ಸಿಕ್ಕಿಲ್ಲಲ್ಲ. ನಾನು ಈ ಸಭೆಗೆ ಇಲ್ಲಪ್ಪ, ಒಂದು ವಾಕ್ಯ ಓದಿದಕ್ಕೆ ಅವರು ನಮ್ಮನ್ನ ಮೇಲೆ ಬೇಸರಗೊಂಡು ಏನ್ ಮಾಡ್ಬೇಕು, ಬಿಟ್ಟು ಹೋಗ್ಬೇಕಾ? ಇಲ್ಲ. ನಾನಷ್ಟು ಅದು ಶ್ರದ್ಧಿಸಲಿಲ್ಲ, ಕಿರಿಕಿಯಾಗಿರಲಿಲ್ಲ. ಅಂದ್ರೆ ನಾನು 4 ಜನರಿದ್ದರು, ಟೋಟಲ್ 8 ವಾಕ್ಯ ಇರುವ ಒಂದು ಅಧ್ಯಾಯ ಕೀರ್ತನೆ. ನಾನು 2 ವಾಕ್ಯ ಮಾತ್ರ ಓದಬೇಕಾಗಿತ್ತು. ಅದು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ನಾನು 3 ವಾಕ್ಯ ಯಾಕೆ ಓದಿದ್ದು? ತಪ್ಪಾಯಿತು, ಕ್ಷಮಿಸು, ನೀ ನೆಕ್ಸ್ಟ್ ಟೈಮ್ ಅದೇ ಬರೆಯೋದಿಲ್ಲ. ಹಾಗೆ ಕ್ಷಮ ಕೇಳಿ ತಪ್ಪು ಒಪ್ಪಿಕೊಂಡು ಮುಂದುವರಿಯುವುದಾದ್ರೆ ಏನ್ ಸಿಗುತ್ತೆ? ಪರಿಜ್ಞಾನದಲ್ಲಿ ಬೆಳೆಯಬಹುದು. ನೆಕ್ಸ್ಟ್ ಅಲ್ಲ, ಬೇರೊಂದು ಕಡೆಗೆ ಹೋಗುವಾಗ ಅವ್ರು ಹೇಳುತ್ತಾರೆ, ಈಗ 26 ವಾಕ್ಯ ಇದೆ, ಎಲ್ಲರೂ 3 ವಾಕ್ಯಗಳು ಓದಬೇಕಂತ ಹೇಳುವಾಗ ಕರೆಕ್ಟ್ 3 ವಾಕ್ಯ ನೋಡುತ್ತೆ. ಎಲ್ಲಿಂದ ಕಲಿತದು? ನಮ್ಮ ಸಭೆಯಿಂದ. ಕಾರಣ ಏನು? ನನ್ನನ್ನು ತಿದ್ದು ಮಾಡಿದ ಒಬ್ಬ ವಿಶ್ವಾಸಿ, ತಿದ್ದು ಮಾಡಿದ ಹಿರಿಯ, ಅವನ ಮುಖಾಂತರ ಈ ಪರಿಜ್ಞಾನ ಸಿಕ್ತು. ಒಂದೊಂದು ವಿಷಯಗಳಲ್ಲಿ ಪರಿಜ್ಞಾನ ಬೇಕು. ಆದರೆ ಸಾಮಾನ್ಯವಾಗಿ ಒಬ್ಬರು ನಮ್ಮನ್ನು ತಿದ್ದು ಮಾಡಿದಾಗ ನಾವೇನ್ ಮಾಡ್ತಾರೆ? ಅವರನ್ನು ನೋಡುವುದಿಲ್ಲ. ಬೇಡ, ಅವರು ನಮಗೆ ಯಾವಾಗಲೂ ವಿರೋಧಿಯಾಗಿದ್ದಾನೆ ಎಂಬ ಒಂದು ಊಹ. ಅವರು ವಿರೋಧಿ ಅಲ್ಲ, ಅವರು ಒಳ್ಳೆ ಕಾರ್ಯಕ್ಕಾಗಿ ಮಾಡಿದು. ಆದರೆ ಅವರು ವಿರೋಧಿ ಎಂಬ ಭಾವದಲ್ಲಿ ಅವರೊಟ್ಟಿಗೆ ಅನ್ಯೋನ್ಯತೆ ಅದು ಕಟ್ ಮಾಡಿ ಜೀವಿಸುವಂತ ಸ್ಥಿತಿ. ಪರಿಜ್ಞಾನದಲ್ಲಿ ಬೆಳೆಯುವುದು, ದೇವರ ಕೃಪೆಯೂ ಸಿಕ್ಕುವುದು. ಅದರಿಂದ ನಮ್ಮ ಊಹವನ್ನು ಬಿಟ್ಟು ಬಿಡಬೇಕು. ಊಹದಲ್ಲಿ ಪ್ರಯಾಣ ಮಾಡಬಾರದು. ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಅಲ್ಲಿ ಇನ್ನೊಬ್ಬನು ನನಗೆ ವಿರೋಧಿ, ಇನ್ನೊಬ್ಬಳು ನನಗೆ ವಿರೋಧಿ, ನನ್ನ ಮೇಲೆ ಯಾವಾಗಲೂ ಚಾಡಿ ಹೇಳುತ್ತಾ ಇದೆ ಅಂತ ಹೇಳಿಕೊಂಡು ಊಹದಲ್ಲಿ ಹೋಗಬಾರದು. ನಾನು ಒಂದು ಪಾಡಿ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಹಸು ನಿಲ್ಲುತ್ತಾ ಇದೆ. ನಾನು ಹೋದಾಗ ಹಸು ಗುದ್ದಕ್ಕೆ ಬಂದ. ದೇವರೇ, ಇದು ಒಳ್ಳೆ ಪ್ರಾಣಿ ಎಂದು ಯೋಜನೆ ಮಾಡಿಕೊಂಡು ಬಂದದ್ದು, ಇದು ಗುದ್ದಕ್ಕೆ ಬರುತ್ತಾ ಇದೆ. ಓಡಿ ತಪ್ಪಿಸಿಕೊಂಡು ತಪ್ಪಿಸಿಕೊಂಡು ನೆಕ್ಸ್ಟ್ ಡೇ ಅದೇ ಮಾರ್ಗದಲ್ಲಿ ನಾನು ಬರುತ್ತಾ ಇದ್ದಾನೆ. ಹಸು ಅಲ್ಲಿ ನಿಲ್ಲುತ್ತಾ ಇದೆ. ನನ್ನ ಮನಸ್ಸೇನು ಹೇಳುತ್ತದೆ? ಡೇಂಜರ್ ಪರ್ಸನ್, ಬಿ ಕೇರ್ಫುಲ್ ಅಲ್ವಾ? ಮಾಮೂಲಿ ಎಲ್ಲರಲ್ಲಿ ಅದೇ ಬರುತ್ತದೆ. ವೇಳೆ ಹಸು ಮಾನಸಾಂದ್ರ ಹೊಂದಿರಬಹುದು, ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಡೇಂಜರ್, ಗುದ್ದುತ್ತೆ. ಅದೇ ನ್ಯಾಚುರಲ್ ಆಗಿ ಬರುವಂದು. ನಾನು ಒಂದು ಮನೆಗೆ ಹೋದಾಗ, ಬೈಬಲ್ ಕ್ಲಾಸಿಗೆ ಪ್ರಯಾಣ ಮಾಡಿ ಹೋಗುವ ಮಧ್ಯದಲ್ಲಿ ಒಂದು ವಿಶ್ವಾಸಿಯ ಮನೆ ಇದೆ. ಒಂದು ದಿನ ಅಲ್ಲಿ ಹೋದಾಗ ಅವರು ಮೈಂಡ್ ಮಾಡಲಿಲ್ಲ. ನಾನು ಬಂದದ್ದು ಫೆಲೋಶಿಪ್ ಆಗಲಿ, ಸಹೋದರನು ಹತ್ತಿರ ಯಾರು ಇಲ್ಲ ವಿಶ್ವಾಸಿಗಳು, ಹೋದದು. ಓಕೆ, ನಾನು ಜಸ್ಟ್ ಪ್ರಾರ್ಥನೆ ಮಾಡಿ ಬೇಗ ಬಂದೆ. ನೆಕ್ಸ್ಟ್ ವಾರ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೆ ಬೈಬಲ್ ಕ್ಲಾಸಿಗೆ. ಅಲ್ಲಿ ಬೇಡ ಮನೆಗೆ. ನಮ್ಮ ಮನಸ್ಸೇನು ಹೇಳುತ್ತದೆ?
ಹೋಗಬೇಡ ಅಲ್ಲ. ಲಾಸ್ಟ್ ವಾರ ಹೋದಾಗ ಅವರ ರೆಸ್ಪಾನ್ಸ್ ಪಾಸಿಟಿವ್ ಆಗಿರಲಿಲ್ಲ. ಅದರಿಂದ ಈ ವಾರ ಅಲ್ಲಿ ಹೋಗಬೇಡ. ಆದರೂ ನಾನು ಹೋದನು. ಲಾಸ್ಟ್ ವಾರ ಏನಾಗಿದೆ ಎಂದು ಗೊತ್ತಾಗಬೇಕಲ್ಲ. ಅದು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್. ಅದ್ರ ಬನ್ನಿ, ಲಾಸ್ಟ್ ವಾರ ನನ್ನ ಹೆಂಡತಿಯ ತಾಯಿ ತೀರೋದರಿಂದ ನನಗೆ ಮಾತಾಡಕ್ಕೆ ಆಗಲಿಲ್ಲ. ಮನಸ್ಸಲ್ಲಿ ಸಮಸ್ಯೆಗಳೆಲ್ಲ ಇತ್ತು. ಈ ಬಂದದ್ದು ಒಳ್ಳೇದಾಯ್ತು. ಬೇಸರ ಆಯ್ತಾ ಅಂದ್ರೆ ನನಗೆ ಮನಸ್ಸಲ್ಲಿ ತೋಜಿತ್ತ. ನೋಡಿ, ಅದು ಕರೆಕ್ಟ್ ಆಯ್ತು, ಕನೆಕ್ಷನ್ ಸರಿ ಆಯ್ತು. ನಾನು ಅಲ್ಲಿ ಆ ಮನೆಗೆ ಹೋಗದೆ ದಾಟಿ ಹೋಗೋದಾದರೆ ಆ ಸಮಸ್ಯೆ ಅಲ್ಲೇ ಉಳಿಯುತ್ತಿತ್ತು. ಗೊತ್ತಾಯ್ತಾ ನಾನು ಹೇಳಿದ್ದು? ಊಹದಲ್ಲಿ ಹೋಗಬಾರದು, ಊಹದಲ್ಲಿ ಹೋಗಬಾರದು. ಎರಡನೇದಾಗಿ, ನಾವು ಮದುವೆ ಕೆಲಸಗಳು ಎಲ್ಲ ಆರಿಸಿಕೊಳ್ಳುವಾಗ ಊಹದಲ್ಲಿ ಆರಿಸಿಕೊಳ್ಳುವುದು. ದೇವರ ಚಿತ್ತ ಆಗಿರಬಹುದು. ಊಹದಲ್ಲಿ ಮದುವೆಗಾಗಿ ತೀರ್ಮಾನ ಮಾಡಬಾರದು. ಅವರು ಮೈಸೂರವರೇ, ಇವರು ಮೈಸೂರವರೇ, ದೇವರ ಚಿತ್ತ ಆಗಿರ್ಬೋದು, ಆಗಬೇಕೆಂದಿಲ್ಲ. ಆಗಿದ್ರೆ ಓಕೆ, ನನಗೆ ಅಡ್ಡಿ ಇಲ್ಲ. ಅವರು ಕನ್ನಡದವರೇ, ಇವರು ಕೊಂಕಣಿಯವರೇ, ದೇವರ ಚಿತ್ತ ಆಗಿರಬಹುದು. ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಅಲ್ಲ, ಅವಳನ್ನು ನೋಡುಗ ಅಂದವಾಗಿದೆ, ನಮ್ಮ ಹುಡುಗನು ಅಂದವಾಗಿದೆ, ಅದರಿಂದ ಇದು ಚೆನ್ನಾಗಿರ್ತದೆ. ಈಗ ನಾನೊಂದು ಫ್ರಿಡ್ಜ್ ತಕ್ಕೊಂಡ ಮೇಲೆ ಗೊತ್ತಾಯಿತು ಇದು ಬೇಡ ನನಗೆ. ನನಗೇನು ಮಾಡಬಹುದು? ಮಾರಿ ಬಿಡಬಹುದು. ಇಲ್ಲ, ನಾನೊಂದು ಬೈಕ್ ತಕ್ಕೊಂಡ. ಈ ಬೈಕ್ ಬೇಡ ನನಗೆ, ದೂರ ಪ್ರಯಾಣ ಮಾಡುವಾಗ ಇದಕ್ಕಿಂತಲೇ ಒಳ್ಳೆ ಬೈಕ್ ಬೇಕು, ಇದು ಬೇಡ, ಮಾರಿ ಬಿಡಬಹುದು. ಮದುವೆ ಆದ್ರೆ ನಾನು ಯೋಜನೆ ಮಾಡಿದ ಹಾಗಲ್ಲಪ್ಪ, ಬೇಡ ಅದು ಮಾರಿ ಬಿಡಬಹುದಾ? ಡೈವರ್ಸ್ ಮಾಡಬಹುದಾ? ಆಗುವುದಿಲ್ಲ. ಲೈಫ್ ಲಾಂಗ್ ಅಗ್ರಿಮೆಂಟ್. ಅದರಿಂದ ಆದ ಕಾರಣ ಸೂಕ್ಷ್ಮವಾಗಿ ಆರಿಸಿಕೊಳ್ಳಬೇಕು. ದೇವರ ಚಿತ್ತ ಎಂಬುದಾಗಿ 100% ಮಂದಟ್ಟಾಗಬೇಕು ಮದುವೆ ವಿಷಯದಲ್ಲಿ. ಇಲ್ಲ ಆದರೆ ಸಮಸ್ಯೆಗಳಾಗುತ್ತದೆ. ಕೆಲಸ ಆರಿಸಿಕೊಳ್ಳುವಾಗ ಇದಕ್ಕೆ 30,000 ಸಂಬಳ ಭಾನುವಾರಗಳಲ್ಲಿ ಬರಬೇಕು. ಇನ್ನೊಂದು ಫ್ಯಾಕ್ಟರಿಯಲ್ಲಿ ನಿಮಗೆ 20,000 ಕೊಡ್ತೀನಿ, ಸಂಡೆ ರಜಾ. ಯಾವ್ದು ಆರಿಸಿಕೊಳ್ಳಬೇಕು? ಹೇಳುತ್ತದೆ 20,000 ಸಾಕಂದು. ಕಾರ್ಯರೂಪಕ್ಕೆ ಬರುವಾಗ ನಮ್ಗೆ ಮನೆಯಲ್ಲಿ ಆರಾಧನೆ ಸಲ್ಲಿಸಬಹುದಲ್ಲ. ಕಾಂಪ್ರಮೈಸ್ ಅದನ್ನ ನಷ್ಟ ಏನೆಂದ್ರೆ ನಮಗೆ ಮಕ್ಕಳು ಹುಟ್ಟಿ ಅವರು ಬೆಳೆಯುವಾಗ ನಾನು ಆರಾಧನೆಗೆ ಹೋಗುತ್ತಾ ಇಲ್ಲ. ಮಕ್ಕಳ ಮುಂದೆ ಅವರು ಕಲಿಯುವ ಪಾಠ ಏನು? ಆರಾಧನೆ ಏನು ಅಷ್ಟು ಇಂಪಾರ್ಟೆಂಟೇ ಅಲ್ಲ. ನಾನು ಭಾನುವಾರ ದುಡ್ಡಿಗೋಸ್ಕರ ವರ್ಷಿಪ್ ಸ್ಯಾಕ್ರಿಫೈಸ್ ಮಾಡಿ ಕೆಲಸಕ್ಕೆ ಹೋಗುವಾಗ ನನ್ನ ತಲಾಂತರಗಳು ನನ್ನಿಂದ ಕಲಿಯುವ ಪಾಠ ಎಂದರೆ ಆರಾಧನೆ ಏನು ಅಷ್ಟು ಇಂಪಾರ್ಟೆಂಟ್ ಏನು ಅಲ್ಲ. ಆಮೇಲೆ ಅವರ ಆರಾಧನೆಗೆ ಬರುವುದಿಲ್ಲ. ಆವಾಗ ನಮಗೆ ಚುಚ್ಚುತ್ತದೆ ಅಲ್ಲ ಮನಸ್ಸಾಕ್ಷಿಯಲ್ಲಿ. ಮಗನಿಗಾಗಿ ಪ್ರಾರ್ಥನೆ ಮಾಡಿ, ಮಗಳಿಗಾಗಿ ಪ್ರಾರ್ಥನೆ ಮಾಡಿ, ಅವಳು ಅಟೆಂಡ್ ಮಾಡ್ತಾ ಇಲ್ಲ. ಫಾಸ್ಟ್ ಪ್ರಾರ್ಥನೆ ಮಾಡ್ತಾ ಇದ್ದು ಉಪವಾಸ ಪ್ರಾರ್ಥನೆ. ದೇವರು ಹೇಳ್ತಾನೆ, ಮೊದಲು ಹೇಳ ತಂದೆಗೆ, ನೀವು ಯಾಕೆ ಮಿಸ್ ಆದದು ಇಷ್ಟು ಕಾಲ? ನೀವು ಮಿಸ್ ಆಗುವಾಗ ಅದನ್ನ ನೋವು ನನಗಿದೆ ಎಂಬುದಾಗಿ ನಿನಗೆ ಗೊತ್ತಾಗಬೇಕಲ್ಲ. ಆದ್ರಿಂದ ಮಗಳು ಅಟೆಂಡ್ ಮಾಡ್ತಾ ಇಲ್ಲ. ನಿನ್ನನ್ನು ಕುರಿತು ದೇವರ ಮನಸ್ಸಿನಲ್ಲಿರುವ ನೋವು ಏನೆಂಬುದು ನಿನಗೆ ಗೊತ್ತಾಗಬೇಕಲ್ಲ. ಒಂದೇ ಒಂದು ವಾಕ್ಯ ಓದಿ ಮುಗಿಸ್ತೀನಿ. ಇದು ಈಗ 7 ಕಾರ್ಯಗಳಾಯ್ತಲ್ಲ, ಮದುವೆ. ನಾನು ದೇವರ ಚಿತ್ತವನ್ನು ತಿಳ್ಕೊಂಡಾಗಿ ಅದಕ್ಕೆ ಬೆಲೆ ಕೊಡದೆ ನನ್ನ ಚಿತ್ತದಂತೆ ನಾನು ಜೀವಿಸಿದರೂ ಪರವಾಗಿಲ್ಲ, ನನಗೆ ಆಶೀರ್ವಾದ ಉಂಟಾಗುತ್ತದೆ ಎಂಬುದಾಗಿ ಊಹಿಸಿ ಪ್ರಯಾಣ ಮಾಡಬಾರದು. ಒಂದು ವಾಕ್ಯ ಓದಿ
ಈ ಮೆಸೇಜ್ ಫಿನಿಶ್ ಮಾಡೋಣ. ಧರ್ಮೋಪದೇಶ ಕಾಂಡ 29, ಡ್ಯೂಟ್ರಾನಮಿ 29 ಅದನ್ನ 18 ಓದಿಕೊಳ್ಳೋಣ. ಡ್ಯೂಟ್ರಾನಮಿ 29 verses 18 and 19. ಎಚ್ಚರಿಕೆಯಾಗಿರಿ, ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ ಕುಟುಂಬವಾಗಲಿ ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು. ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಕೇಳಿದ ಯಾವನಾದರೂ ತನ್ನೊಳಗೆ ಏನು ಹೇಳ್ತಾ ಇದೆ, ನಾನು ಹಠವನ್ನು ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವಾಗಿಯೇ ಇರುವುದು ಅಂದುಕೊಂಡು ಹಿಗ್ಗಬಾರದು. ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನವನ್ನುಂಟು ಮಾಡಾನು. ಯೆಹೋವನು ಅಂದವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪೋಕ್ತಿಗಳು ಅವನನ್ನು ಗುರಿಪಡಿಸಿ ಅವನ ಹೆಸರನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವೆನು. ದೇವರು he is jealous God. ತನ್ನ ಗೌರವವನ್ನು ಕಾಪಾಡಿಕೊಳ್ಳುವವನು. ತನ್ನ ನಾಮಕ್ಕೆ ಯಾರಾದರೂ ಅವಮಾನ ತಂದರೆ ಆಕ್ಷನ್ ಮಾಡುವವನು ದೇವರು. ಸುಮ್ಮನೆ ಬಿಡುವುದಿಲ್ಲ. ನಾನು ನನ್ನ ಹಡವನ್ನು ಹಿಡ್ಕೊಂಡು ಜೀವಿಸಿದರೂ ಏನಾಗುವುದಿಲ್ಲ ಎಂಬುದಾಗಿ ತನ್ನೊಳಗೆ ಹೇಳಿದರೆ ಏನಾಗುತ್ತದೆ? ಅದೆಲ್ಲ ಊಹದಲ್ಲಿ ಪ್ರಯಾಣ ಮಾಡುವ ಹಾಗೆ ಎಂದಿಗೂ ಆಶೀರ್ವಾದ ಆಗುವುದಿಲ್ಲ. ದೇವರ ಚಿತ್ತಕ್ಕಾಗಿ ನಮ್ಮನ್ನೇ ಸಮರ್ಪಿಸಿ ಸಮರ್ಪಣೆ ಮಾಡಿ ನಾವು ಜೀವಿಸುವಾಗ ಆಶೀರ್ವಾದ ಉಂಟ. ದೇವರ ದಾರಿಯನ್ನು ಬಿಟ್ಟರೆ ಆಶೀರ್ವಾದ ಇಲ್ಲವೇ ಇಲ್ಲ. ಆತ್ಮೀಕ ಆಶೀರ್ವಾದಗಳಿಲ್ಲ. ದೇವರ ಕೃಪೆ ಸಿಕ್ಕೋದಿಲ್ಲ. ದೇವರ ಬೆಳಕು ಸಿಕ್ಕೋದಿಲ್ಲ. ಇಲ್ಯುಮಿನೇಷನ್ ಸಿಕ್ಕೋದಿಲ್ಲ. ಒಂದೊಂದು ವಿಷಯಗಳಲ್ಲಿ ಆಲೋಚನೆ ಸಿಕ್ಕೋದಿಲ್ಲ. ತೀರ್ಮಾನ ಮಾಡೋ ಸಮಯದಲ್ಲಿ ನಾವು ಸಂಭ್ರಮಿಸುತ್ತದೆ. ನಾವು ಏನ್ ಮಾಡುತ್ತದೆ? ವಿ ವಿಲ್ ಬಿ ಇನ್ ಕನ್ಫ್ಯೂಷನ್. ಏನ್ ಮಾಡಬೇಕೆಂದು ಗೊತ್ತಿಲ್ಲ. ಆಲೋಚನೆ ಬರಿತಾ ಇಲ್ಲ. ಕಾರಣ ಏನು? ಹಡವನ್ನು ಹಿಡಿದು ಜೀವಿಸುತ್ತಾ ಇದೆ. ದೇವರ ಕಡೆಗೆ ತಿರುಗುತ್ತಾ ಇಲ್ಲ. ದೇವರ ಚಿತ್ತ ಎಂಬುದಾಗಿ ಮಂದಟ್ಟು ಮಾಡಿರುವ ವಿಷಯಗಳಲ್ಲಿ ಮನಪೂರ್ವಕವಾಗಿ ಎದುರಾಗಿ ಜೀವಿಸುತ್ತಾ ಇದೆ, ವಿರೋಧವಾಗಿ ಜೀವಿಸುತ್ತಾ ಇದೆ. ಅದು ನಗರವಾದ ಕಾರ್ಯ. ಅದರಿಂದ ಈ ವಾಕ್ಯದಿಂದ ನಾವು ಹೋದದು ಯೇಸು ಜೋದೆ ಇದ್ದಾನೆ ಎಂಬುದಾಗಿ ಭಾವಿಸಿಕೊಂಡು ತಾಯಿಗಳು ಪ್ರಯಾಣ ತೊಡಗಿದೆ. ಯೇಸು ಜೋದೆ ಇರಲಿಲ್ಲ. ನಾವು ಅದೇ ರೀತಿಯಾಗಿ ಊಹಿಸಿಕೊಂಡು ಭಾವಿಸಿಕೊಂಡು ಪ್ರಯಾಣ ಮಾಡುವ ಈ ಕ್ಷೇತ್ರಗಳು, ಸೇವಾ ಕ್ಷೇತ್ರಗಳು ನಾವು ಕಾಣುತ್ತೇವೆ. ನಾವು ತಿಳ್ಕೊಂಡು ಮೊನ್ನೆ ಪರಿಶೋಧನೆ ಮಾಡಬೇಕು. ನಾನೀಗ ದೇವರ ಚಿತ್ತದಲ್ಲಿ ಇದ್ದಾನ ಇಲ್ಲವ? ನಾನು 2 ವಾರ ಮುಂಚೆ ಕೇರಳದಲ್ಲಿ ಇದ್ದಾಗ ಸಂಡೆ ಯಾವ ಸಭೆಗೆ ಹೋಗಬೇಕೆಂದು ಗೊತ್ತಿಲ್ಲ. ಸುತ್ತಲೂ ಸಭೆಗಳು. ನಾನು ಅಲ್ಲಿ ಇರುವಂತ ಆ ಲೋಕಲ್ ಚರ್ಚಲ್ಲೇ ಅಲ್ಲಿ ಹೋಗೋಣ ಅಂತ ಯೋಜನೆಯಲ್ಲಿ ಅಲ್ಲಿ ತೀರ್ಮಾನ ಮಾಡಿ ಯಾರಿಗೇನು ಹೇಳಿಲ್ಲ. ಎಲ್ಲಿ ಹೋಗ್ಬೇಕೆಂದು ಗೊತ್ತಾಗುತ್ತಾ ಇಲ್ಲ. ದೇವರ ಚಿತ್ತಾನುಸಾರ ಕಳಗಿಸೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಆವಾಗ ನಾನು ಹೋಗಬೇಕೆಂದು ಆಸೆಪಟ್ಟ ಸಭೆಯಲ್ಲಿ ಅವತ್ತೊಬ್ಬ ಗೆಸ್ಟ್, ಅವ್ರು ಹೇಳಿದ ಇವತ್ತು ಗೆಸ್ಟ್ ಇದೆ, ಅದರಿಂದ ಅವರೇ ಮಾತಾಡ್ತಾರೆ. ಓಕೆ, ನನಗೆ ಪ್ರಸಂಗ ಮಾಡಬೇಕೆಂದಿಲ್ಲ. ಬೇಕಾದ್ರೆ ಒಂದು ಸಾಕ್ಷಿ ಪ್ರಾರ್ಥನಾ ಮನವಿ ಹೇಳಿ ಅಷ್ಟು ಸಾಕು. ಆದ್ರೂ ಮನಸ್ಸಲ್ಲಿ ಪುಷಿಂಗ್ ಇಲ್ಲ, ಪ್ರಾಂಪ್ಟಿಂಗ್ಸ್ ಇಲ್ಲ. ಬೇರೊಂದು ಸಭೆಗೆ ಹೋಗಬೇಕೆಂದು ಯೋಜನೆ ಮಾಡಿದಾಗ ಅಲ್ಲಿ ಸ್ಪೆಷಲ್ ಮೀಟಿಂಗ್ ಯಾರೋ ಬರ್ತಾರೆ ಗೆಸ್ಟ್ಗಳು. ಅದರಿಂದ ಅಲ್ಲಿ ಪುಷಿಂಗ್. ರಾತ್ರಿ 9 ಗಂಟೆ ಆಯಿತು ಶನಿವಾರ. ಮಾರ್ನಿಂಗ್ ಆರಾಧನೆಗೆ ಎಲ್ಲಿಗೆ ಹೋಗ್ಬೇಕೆಂದು ಗೊತ್ತಿಲ್ಲ. ನಾನು ಕರ್ತನೆ, ನನ್ನ ಚಿತ್ತದಂತೆ ನಾನು ಆರಿಸಿಕೊಳ್ಳುವುದಾದ್ರೆ ಎಷ್ಟೋ ಸಭೆಗಳು ಆರಿಸಿಕೊಳ್ಳಬಹುದಾಯಿತು. ನಿನ್ನ ಚಿತ್ತಕ್ಕಾಗಿ ನಾನು ಕಾಯ್ತಾ ಇದ್ದೆ. ನಾನೇ ಎಲ್ಲಿಗೆ ಹೋಗಬೇಕು ಕರ್ತನೆ? 9:15 ಆದಾಗ ಒಂದು ಕಾಲ್, ಸಭೆ, ನನ್ನ ಸ್ನೇಹಿತರು, ಬ್ರದರ್ ನೀವು ಇಲ್ಲಿ ಇದ್ದಾರಾ? ನಾನು ಇಲ್ಲಿದ್ದೀನಿ. ಏನಾದ್ರೂ ಸಭೆಗೆ ಕಮಿಟೆಡ್ ಆಗಿದೆಯಾ? ಯಾವ ಸಭೆ ಕಮಿಟೆಡ್ ಆಗಿಲ್ಲ. ಹಂಗಾದ್ರೆ ಇಲ್ಲಿ ಬನ್ನಿ. ನಾನು ಹೇಳಿದೆ ನಾನು ಬರುವುದಿಲ್ಲ, ಕಾರಣ
ನಾನು ಬಂದರೆ ಮೆಸೇಜ್ ಕೊಡಕ್ಕೆ ಒಬ್ಬರನ್ನು ನೇಮಿಸಿರಬಹುದು. ನಾನು ಬಂದರೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ನನಗೆ ಕೊಟ್ಟಿಲ್ಲ ಆದ್ರೆ ಅವ್ರಿಗೆ ಬೇಸರ, ಕೊಟ್ಟರೆ ಅವ್ರಿಗೆ ಬೇಸರ ಆಗುತ್ತೆ. ಅವನು ಹೇಳಿದ, ಬ್ರದರ್ ನನಗೆ ಕೊಟ್ಟಿದೆ ಮೆಸೇಜ್ ಕೊಡಕ್ಕೆ ಅವಕಾಶ, ನೀನು ಬಂದರೆ ನನಗೆ ತಪ್ಪಿಸಿಕೊಳ್ಳಬಹುದು. ಹಂಗಾದ್ರೆ ಅವರು ನನ್ನ ಮನಸ್ಸಿನಲ್ಲಿ ಕನ್ವಿಕ್ಷನ್ ಆಯ್ತು. ನಾನು ಹೋದ ಹೇಳಿದ ಹಾಗೆ ಫುಲ್ ಮೆಂಬರ್ಸ್ ವಾಕ್ಯ ಕೊಡಕ್ಕೆ ವಾಯ್ ತೆರೆದಾಗ ಕರ್ತನು ಹೇರಳವಾದ ಕೃಪೆ ಸುರಿಸಿ. ಅದಕ್ಕಾಗಿ ವೆಯ್ಟ್ ಮಾಡಿ 9:45 ವೆಯ್ಟ್ ಮಾಡಬೇಕಾಗಿತ್ತು ಕರ್ತನ ಆಲೋಚನೆ ಬರುವವರೆಗೆ. ಈ ವಿಷಯಗಳಲ್ಲಿ ನಮ್ಮ ಪ್ರತಿದಿನ ವಿಷಯಗಳಲ್ಲಿ ತನ್ನ ಚಿತ್ತವನ್ನು ತಿಳ್ಕೊಂಡು ಚಿತ್ತಕ್ಕನುಸಾರವಾಗಿ ಜೀವಿಸಿ ನಮ್ಮೆಲ್ಲರನ್ನೂ ಸಹಾಯಿಸಲಿ. ತಪ್ಪಿ ಹೋಗಬಾರದು. ರಕ್ಷಣೆ ಹೊಂದಿದೆ ಎಂಬ ಭಾವನೆಯಲ್ಲಿ, ಊಹದಲ್ಲಿ ಕರ್ತನನ್ನು ಅಂಗೀಕರಿಸಿ ಜೀವಿತವನ್ನು ಕರ್ತನಿಗಾಗಿ ಸಂಪೂರ್ಣವಾಗಿ ಸಮರ್ಪಿಸಿ, ಕರ್ತನ ಆಜ್ಞೆಗಳು ಪಾಲಿಸದೆ ರಕ್ಷಣೆ ಹೊಂದಿದೆ, ದೀಕ್ಷಾಸ್ನಾನನಾಗಲಿಲ್ಲ ಅವರಿದ್ದಾರೆ, ಬೇಗ ತೀರ್ಮಾನ ಬರೋಣ ಆಸನ್ನವಾಗಿ. ಕರ್ತನ ಸೇವೆಗಾಗಿ ಕರ್ತನು ಕರೆದು ಆ ಕರೆವಿಕೆಯನ್ನು ನಿರಾಕರಿಸಿ ಮುಂದುವರಿಯುವರಿದ್ದಾರ. ಕೊಡಿ. ಶಕ್ತನಾದ ದೇವರು ಕರೆಯುತ್ತಾನೆ. ಅದಕ್ಕಿಂತಲೂ ದೊಡ್ಡದು ಏನಿದೆ? ನಿಮ್ಮ ಸಣ್ಣ ಪುಟ್ಟ ಕೆಲಸಗಳೇನೇನೂ ಅಲ್ಲ, ಎಲ್ಲ ಬಿಟ್ಟುಬಿಡಿ. ಕರ್ತನಿಗಾಗಿ ಬನ್ನಿ, ಸೇವೆಗಾಗಿ ಆತನು ಸಹಾಯ ಮಾಡುತ್ತೆ. ಯಾಕೆ ದೇವರು ಕೊಟ್ಟಿರುವ ಕೃಪಾವರಗಳು ಮಾತ್ರ ಪ್ರಜ್ವಲಿಸಲಿಕ್ಕೆ ಪರಿಶ್ರಮ ಮಾಡಿ. ಬೇರೆ ಆ ಆರ್ಗನೈಸೇಷನಲ್ಲಿ, ಈ ಆರ್ಗನೈಸೇಷನ್ ಎಲ್ಲದರಲ್ಲಿ ಹೋಗಿ ನಿನ್ನ ಲೈಫ್ ಹಾಳಾಗಬಾರದು. ಹೀಗಾಗಿ ಕರ್ತನ ಚಿತ್ತವನ್ನು ಪೂರೈಸಿ ಬಿದುನಿಗೆ ಹೋಗಬೇಕೆಂದು ಪೌಲನು ತೀರ್ಮಾನಿಸಿದಾಗ ಕರ್ತನ ಆತ್ಮನು ಅವನನ್ನು ಅಡ್ಡಿ ಮಾಡಿದನು. ಅಲ್ಲಿ ಹೋಗಬೇಡ. ಮುಸ್ಸಿಗೆ ಹೋದಾಗ ಅಡ್ಡಿ ಮಾಡಿದ, ಅಲ್ಲಿ ಹೋಗಬೇಡ. ಆಮೇಲೆ ಕನಸು ದರ್ಶನ ಉಂಟಾಯ್ತು. ಎಲ್ಲಿಗೆ ಹೋಗ್ಬೇಕು? ಮ್ಯಾಸಿಡೋನಿಯಾಗೆ ಹೋಗ್ಬೇಕು. ಆಮೇಲೆ ಫಿಲಿಪಿಯಕ್ಕೆ ಬಂದ. ನೋಡಿ ಆ ನಡೆಸುವಿಕೆ ಅದೇ ರೀತಿಯಾಗಿ ನಡೆಸುತ್ತಾನೆ. ನಡೆಸುವಿಕೆ ಅನುಸಾರವಾಗಿ ಹೋಗೋಣ. ನಾವು ವಿಶ್ವಾಸಿಗಳ ಮೇಲಾದರೂ ಬೇಡ, ಬೇಸರಗೊಳ್ಳಬೇಡ. ಅವರಿಂದ ಈಗ ಅನ್ಯಾಯವಾದರೂ ಸಿಟ್ಟಾಗಬೇಡ. ಇಲ್ಲ, ಕ್ಷಮಿಸಿ ಬಿಡು. ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ನಾವು ಕ್ಷಮೆ ಕೊಡಬೇಕು. ದೇವರು ನಮ್ಮನ್ನು ಕ್ಷಮಿಸುತ್ತೆ, ಆಶೀರ್ವಾದ. ಹಠದಿಂದ ಜೀವಿಸಬಾರದು ಎಂಬುದಾಗಿ ಒಂದಟ್ಟಾಗಿರುವ ಕಾರ್ಯದಲ್ಲಿ ಸಂಪೂರ್ಣವಾಗಿ ವಿಧೇಯರಾಗಿ ಹೋಗಲಿಕ್ಕೆ ನಮ್ಮೆಲ್ಲರನ್ನೂ ಸಹಾಯಿಸಲಿ. ಈ ಸಣ್ಣ ಮಾತುಗಳು ಅದಕ್ಕೆ ಸಹಾಯಕವಾಗಲಿ. ಯೇಸು ಕರ್ತನ ಪರಿಶುದ್ಧ ನಾಮಕ್ಕೆ ಮಾತ್ರ ಮಹಿಮೆಯುಂಟಾಗಲಿ.